ಬರುವಂತಹ ಮುದ್ರೆ ಇದೇನೆ. ಇದನ್ನ ನಾವು ಇವತ್ತು ಏನಂತ ಕರಿತೀವಿ ಅಂದ್ರೆ ಪಶುಪತಿ ಅಂತ ಕರೀತಾರೆ. ಅದು ಕೂಡ ಸುಳ್ಳು. ತುಂಬಾ ಚೆನ್ನಾಗಿ ಬರೆದಿಟ್ಕೊಳ್ಳಿ, ಅದರ ಹೆಸರು ಪಶುಪತಿ ಅಲ್ಲ. ಯಾಕೆ ಅಂತಂದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಮಾತು ನಿಲ್ಸಿದ್ರೆ ನನ್ನ ಮಾತು ನಿಮ್ಗೆ ಕೇಳಿಸೋದು. ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತಹ ಈ ಮುದ್ರೆ ಇದು ಬಹಳ ಪ್ರಸಿದ್ಧವಾದಂತಹ ಮುದ್ರೆ. ಇಡೀ ಜಗತ್ತಿನಾದ್ಯಂತ ಇರುವಂತಹ ಅನೇಕ ವಿದ್ವಾಂಸರು ಕೆಲಸ ಮಾಡಿದ್ದಾರೆ. ಆದರೆ ನಿಮಗೆ ಒಂದು ವಿಷಯ ಗೊತ್ತಿರಲಿ, ಭಾರತದಲ್ಲಿರುವಂತಹ ಅತ್ಯಂತ ಪ್ರಖ್ಯಾತ ವಿದ್ವಾಂಸರು ಸೇರಿಸಿಕೊಂಡ ಹಾಗೆ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ವಿದ್ವಾಂಸರು ಕೂಡ ನಿಮಗೆ ಇವತ್ತಿಗೂ ಹೇಳಿಲ್ಲದೆ ಇರುವಂತಹ ಸತ್ಯನ ನಾನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಅದು ಪಶುಪತಿ ಅಲ್ಲ. ಪಶುಪತಿ ಅಂತ ಕರೆದಿರೋದು ಯಾಕೆ ಅಂತಂದ್ರೆ ಅಲ್ಲಿ ಕೂತಿರುವಂತಹ ವ್ಯಕ್ತಿ ಯಾರಿದ್ದಾನೆ, ಆ ಎರಡು ಕೊಂಬಿನ ಕಿರೀಟ ಇಟ್ಕೊಂಡಂತಹ ವ್ಯಕ್ತಿ, ಅವನ ಸುತ್ತಲೂ ಪಶುಗಳು ಇರೋದ್ರಿಂದ ಅವನು ಪಶುಗಳಿಗೆ ಒಡೆಯ, ಆದ್ದರಿಂದ ಅವನು ಪಶುಪತಿ ಅಂತ ಕರೆದ್ರು. ಆದ್ರೆ ನೀವು ಒಂದು ಕ್ಷಣ ಆಲೋಚನೆ ಮಾಡಿ, ಪಶುಪತಿ ಅನ್ನುವಂತಹ ನಾಮಪದ ನೌನ್ ಸಂಸ್ಕೃತ ಭಾಷೆಗೆ ಸೇರಿದೆ, ಹೌದಾ? ಪಶು ಅಂದ್ರೆ ಸಂಸ್ಕೃತ, ಪತಿ ಅಂದ್ರೂ ಸಂಸ್ಕೃತ. ಸೊ ಪಶುಪತಿ ಅನ್ನುವಂತಹ ಸಂಸ್ಕೃತ ಭಾಷೆಯ ನಾಮಪದವನ್ನ ಸಂಸ್ಕೃತ ಈ ದೇಶಕ್ಕೆ ಬರೋದಕ್ಕೆ 1500 ವರ್ಷಗಳ ಹಿಂದೆ ಇದ್ದಂತಹ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ ನೀವು. ಈಗ ಅವನ ಹೆಸರು ಪಶುಪತಿ ಅಂತ ಕರೆದಿರೋದವ್ರು ಯಾರು? ಸಂಸ್ಕೃತ ಗೊತ್ತಿರುವಂತಹ ವಿದ್ವಾಂಸರು, ಇತಿಹಾಸಕಾರರು ಅವನನ್ನು ಪಶುಪತಿ ಅಂತ ಕರೆದಿದ್ರು. ಆದರೆ ಪಶುಪತಿ ಅನ್ನುವಂಥದ್ದು ಸಂಸ್ಕೃತ ಭಾಷೆಯ ನಾಮಪದವಾದ್ದರಿಂದ ಸಂಸ್ಕೃತ ಈ ದೇಶಕ್ಕೆ ಬಂದದ್ದು ಕೇವಲ 3500 ವರ್ಷಗಳ ಹಿಂದೆ. ಆದ್ದರಿಂದ ಈ ಹರಪ್ಪ ನಾಗರಿಕತೆ ತನ್ನ ಉತ್ಕರ್ಷಾವಸ್ಥೆಯಲ್ಲಿ ಇದ್ದಿದ್ದು 5000 ವರ್ಷಗಳ ಹಿಂದೆ. ಆದ್ದರಿಂದ 5000 ವರ್ಷಗಳ ಹಿಂದೆ ಇದ್ದಿರಬಹುದಾದಂತ ಅವನ ದೇವರೋ ಅಥವಾ ವ್ಯಕ್ತಿನೋ ನಾಯಕನೋ ಏನೋ ಅದು ಆಮೇಲೆ ಮಾತು. ಆದ್ರೆ ಅದಕ್ಕೆ ಅವನ ನಂತರದಲ್ಲಿ ಈ ದೇಶಕ್ಕೆ ಬಂದ ಅಂದ್ರೆ ಅವನ ನಂತರ 1500 ವರ್ಷಗಳ ನಂತರ ಬಂದಂತಹ ಸಂಸ್ಕೃತದಲ್ಲಿ ಹೆಸರಿಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ನೀವು ಹುಟ್ಟಿದಿರಿ, ಈಗ ನಿಮ್ಗೆ ಏನು ಜಲಜ ಅಂತ ಹೆಸರು. ನೀವು ಸತ್ತೋಗಿ 1500 ವರ್ಷ ಆದ್ಮೇಲೆ ನಿಮ್ಮ ಹೆಸರು ಕಮಲ ಅಂದ್ರೆ ನೀವು ನಂಬ್ತೀರಾ? ಹಂಗಾಗಿದೆ. ಆಕ್ಚುಲಿಗೆ ಅವನ ಹೆಸರು ಒಬ್ಬ ವಿದ್ವಾಂಸ ಬೇರೆ ರೀತಿಯಲ್ಲಿ ಸಂಶೋಧನೆ ಮಾಡಿದ್ದಾನೆ. ಅವನ ಪ್ರಕಾರವಾಗಿ ಅವನ ಹೆಸರು ಹಲ್ಲಾಹ್ ಅಂತ. ನೋಡಿ ಎಷ್ಟು ವಿಚಿತ್ರ ಅಂತ ಅನ್ಸುತ್ತೆ. ಇಸ್ಲಾಂನಲ್ಲಿ ಬರುವಂತ ಅಲ್ಲಾ ಬೇರೆ, ಈ ಹಲ್ಲಾಹ್ ಬೇರೆ, ಅಥವಾ ಒಂದೇ ಆಗಿದ್ದಿರಬಹುದೇನೋ ಗೊತ್ತಲ್ಲ. ಇತಿಹಾಸದಲ್ಲಿ ಅಂತ ಆಕಸ್ಮಿಕಗಳು ಬೇಕಷ್ಟಾಗಿವೆ. 5000 ವರ್ಷಗಳ ಹಿಂದಲೇ ಹರಪ್ಪನ್ನ ಬಿಟ್ಟು ಓಮನ್, ಇವತ್ತಿನ ಅರಬ್ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ಓಮನ್ ದೇಶಕ್ಕೆ ಒಂದು ಕೆಲವು ಗುಂಪುಗಳು ವಲಸೆ ಹೊರಟೋದ್ರಂತೆ. ಹಾಗೆ ವಲಸೆ ಹೋಗಿ ಓಮನ್ ದೇಶದಲ್ಲಿ ನೆಲೆಸಿರುವಂತಹ ಬುಡಕಟ್ಟುಗಳಾಗಿ ನೆಲೆಸಿರುವಂತಹ ಜನ ಇರ್ತಾರೆ. ಅವರ ಬಗ್ಗೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ ಅಂತ ಅಲೈನ್ ಡೆನಿಲೋ ಅನ್ನುವಂತಹ ಒಬ್ಬ ವಿದ್ವಾಂಸ ಹೋಗ್ತಾನೆ. ಅವನು ಕೇಳಿದ ಪ್ರಕಾರವಾಗಿ ಅವ್ರು ಹೇಳೋದೇನು ಅಂದ್ರೆ 5000 ವರ್ಷಗಳ ಹಿಂದೆ ನಾವು ನಮ್ಮ ಪೂರ್ವಿಕರು ಹರಪ್ಪ ನಾಗರಿಕತೆಯನ್ನು ಬಿಟ್ಟು ಓಮನ್ಗೆ ಬಂದು ನೆಲೆಸಿದ್ದಾರೆ. ಸೊ ಅಲ್ಲಿಂದ ಬರಬೇಕಾದ್ರೆ ನಾವು ನಮ್ಮ ನೆನಪಲ್ಲಿ ನಾವು ಪೂಜೆ ಮಾಡ್ತಿದ್ದಂತ ದೇವರನ್ನು ಹೊತ್ಕೊಂಡ್ ಬಂದಿದ್ದೀವಿ. ಅವನ ಹೆಸರು ಹಲ್ಲಾಹ್ ಅಂತ. ಇಸ್ಲಾಂ ಧರ್ಮ ಸ್ಥಾಪನೆ ಆಗೋದಕ್ಕೆ 500 ವರ್ಷಗಳ ಹಿಂದೆ, ಅಂದ್ರೆ 2000 ವರ್ಷಗಳ ಹಿಂದಿನ ಅರೇಬಿಕ್ ಇನ್ಸ್ಕ್ರಿಪ್ಷನ್ ಕೂಡ ಹಲ್ಲಾಹ್ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. HALLAH ಹಲ್ಲಾಹ್ ಅಂತ. ಸರಿ, ಹಾಗಿದ್ರೆ ಹರಪ್ಪದಲ್ಲಿ ಇದ್ದಂತಹ ಇವತ್ತು ಪಶುಪತಿ ಅಂತ ಸುಳ್ಳೆ ಕರೆದಿರುವಂತಹ ವ್ಯಕ್ತಿ ಯಾರು, ಆತನ ಹೆಸರು ಮೂಲ ಹೆಸರು ಹಲ್ಲಾಹ್ ಅಂತ ಆಗಿದ್ರೆ ನಮ್ಮಲ್ಲೂ ಕೂಡ ನಾಮಪದ ಉಳಿದು ಬಂದಿರ್ಬೇಕಲ್ವಾ? ಯಾಕಂದ್ರೆ ನಾವೇ ನಮ್ಮ ಪೂರ್ವಿಕರದ್ದೇ ಹರಪ್ಪ ನಾಗರಿಕತೆ. ಹಾಗಿರುವಾಗ ಅದು ಬಂದಿರ್ಬೇಕಲ್ಲ. ಯಾಕೆ ಬಂದಿಲ್ಲ? ವಚನಕಾರರಲ್ಲಿ ಅಲ್ಲಮ್ಮ ಅಂತಿದ್ದಾನೆ, ಅಲ್ಲಂ ವೀರಭದ್ರಪ್ಪ ಅಂತ ಹೆಸರಿದೆ, ಅಲ್ಲಮ್ಮ, ಅಲ್ಲಯ್ಯ, ಅಲ್ಲಕ್ಕ ಈ ತರ ಹೆಸರುಗಳು ಇಟ್ಕೋತಾರೆ ನಾರ್ತ್ ಇಂಡಿಯಾದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ. ಅಷ್ಟೇ ಯಾಕೆ ಅಲ್ಲಂ ಅಂತಂದ್ರೆ ಅರ್ಥ ನೀರು ಅಂತ, ಚಂದ್ರ ಅಂತ. ನೀರಿನ ತಂಪಿನ ಗುಣ ಚಂದ್ರನಿಗೆ ಇರೋದ್ರಿಂದ ಚಂದ್ರನನ್ನು, ಅದಕ್ಕೇನೆ ಇವನ್ ಇಸ್ಲಾಂ ಧರ್ಮದ ಅಲ್ಲಾಹು ದೇವರ ಇದರಲ್ಲಿ ಕೂಡ ನೀವು ಚಂದ್ರನನ್ನ ನೋಡ್ಲಿಕ್ಕೆ ಸಾಧ್ಯ. ತಿರುಗಿ ಚಂದ್ರನನ್ನ ತೋರಿಸ್ತಾರೆ, ತಿರುಗಿನೋ ತರಿಗೇನೋ ಯಾವುದೋ ಒಂದು ಚಂದ್ರನನ್ನ, ಎರಡು ಕೋರೆಗಳಿರುವಂತ ಚಂದ್ರನನ್ನ ತೋರಿಸ್ತಾರೆ.
ಅದೇ ಚಂದ್ರ ಶಿವನ್ ತಲೆ ಮೇಲೂ ಇದ್ದಾನೆ, ಅದನ್ನು ನೀವು ಅಬ್ಸರ್ವ್ ಮಾಡಿ. ಯಾವ ಪಶುಪತಿಯನ್ನ ಶಿವನ ಪ್ರಾಚೀನ ರೂಪ ಅಂತ ಹೇಳ್ತಾರೋ ಆ ಪಶುಪತಿಯ ಹೆಸರು ಹಲ್ಲಾಹ್ ಅಂತಿದೆ. ಆ ಹಲ್ಲಾಹ್ನ ಸಂಕೇತವೇ ನೀರು ಮತ್ತು ಚಂದ್ರ ಅಂತಾಗಿರುವಾಗ ಅದೇ ಪಶುಪತಿ ಶಿವನ ಪ್ರಾಗ್ರೂಪ ಅಂತ ವಿದ್ವಾಂಸ ಹೇಳ್ತಾರೆ. ಆ ಶಿವನ ತಲೆಯಲ್ಲೂ ಕೂಡ ನಿಮಗೆ ಚಂದ್ರ ಇದೆ. ಅಷ್ಟೇ ಯಾಕೆ ಇವತ್ತಿಗೂ ನಾವು ನಮ್ಮ ದೇವತೆಗಳೆಲ್ಲ ಆಕ್ಚುಲಿಗೆ ನಾವು ಪೂಜೆ ಮಾಡೋದು ಅವರೆಲ್ಲ ನಮ್ಮ ಪೂರ್ವಿಕ ಪಿತೃ ಅಥವಾ ಮಾತೆಯರು. ಅವರಿಗೆ ನಾವು ಪೂಜೆ ಮಾಡುವಾಗ ಬಲಿ ಕೊಡ್ತೀವಿ. ಸೊ ಬಲಿ ಕೊಡುವ ಮೇಕೆನೋ ಕುರಿನೋ ಏನೋ ಒಂದು ಬಲಿ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಬಲಿ ಕೊಡೋಕ್ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ಆ ಕುರಿ ಮೇಕೆ ಮೇಲೆ ನೀರನ್ನ ಚುಮುಕಿಸ್ತೀವಿ. ಆ ನೀರೇ ಹಲ್ಲಾಹ್. ಸೊ ಆ ನೀರನ್ನು ಚುಮುಕಿಸಿದ್ಮೇಲೆ ಆ ಕುರಿನೋ ಮೇಕೆನೋ ಮೈ ಒದರಿದ್ರೆ ಅಂದ್ರೆ ಹಲ್ಲಾಹ್ನನ್ನ ತಿರಸ್ಕರಿಸಿದ್ರೆ, ನೀನು ಹಲ್ಲಾಹ್ನನ್ನ ತಿರಸ್ಕರಿಸ್ತಿದೀಯ ಆದ್ರಿಂದ ನೀನು ಬಲಿಗೆ ಅರ್ಹ ಅಂದ್ಬಿಟ್ಟು ಅಲರಲು ಕಿಲರು ಅಂತ ಒಳ್ಳಾಗ್ತಾರೆ. ಆ ಅಲರಲು ಅನ್ನೋದೇ ಅಲ್ಲ, ಕಿಲರು ಅನ್ನೋದು ಕೆಂಪು ರಕ್ತ. ಅದಕ್ಕೆ ಕಿಲಲು ಅಂದ್ರೆ ಕೆಂಪು ದ್ರವ ಅಂದ್ರೆ ರಕ್ತ. ನಿನ್ನನ್ನು ತಿರಸ್ಕರಿಸಿದಂತಹ ಪ್ರಾಣಿ ಯಾವ್ದಿದೆಯೋ ಆ ಪ್ರಾಣಿಯ ರಕ್ತವನ್ನ ನಿನಗೆ ನೈವೇದ್ಯವಾಗಿ ಕೊಡ್ತಿದೀವಿ ಅಂತ ಹೇಳೋದಕ್ಕೇನೆ ಕೊಲ್ಲುವಾಗ, ಪ್ರಾಣಿಯನ್ನ ವಧಿಸುವಾಗ ಅಲರಲು ಕಿಲರು ಅಂತ ಹೊಡಿತಾರೆ. ಅಲ್ಲಿರೋರೆಲ್ಲ ಕೂಗ್ತಾರೆ. ಹಾಗೆ ನಿಮ್ಮ ಭಾಗದ ಹಳ್ಳಿಗಳಲ್ಲಿ ಬಲಿ ಕೊಡುವಾಗ ಹೀಗೆ ಕೂಗ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಕೋಲಾರದಲ್ಲಿ ಬಲಿ ಕೊಡುವಾಗ ಹಾಗೆ ಕೂಗ್ತೀವಿ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಲ್ಲ ಅನ್ನೋದು ಉಳಿದಿದೆ ನೋಡಿ. ಈಗ ಅಲ್ಲ ಅನ್ನೋಂಥದ್ದು ಜಲಮೂಲ ಅನ್ನೋದಕ್ಕೆ ನಿಮ್ಗೆ ಏನೊಂದು ನೀರಿನಲ್ಲಿ ಏಳುವಂತ ಅಲೆಗಳನ್ನ ಅಲೆ ಅಂತೀವಲ್ಲ, ಅಲೆ ಅನ್ನೋದು ಅಲ್ಲ ಅಂತ ಬಂದದ್ದು. ಅಲ್ಲಿ ಅಲೆ, ಅಲ, ಆಮೇಲೆ ಏರ್, ಈರ್ ಇದೆಲ್ಲ ಪದಗಳು ದ್ರಾವಿಡ ಭಾಷೆಗಳಲ್ಲಿ ನೀರಿನ ಸಂವಾದಿ, ನೀರು ಸೂಚಕವಂತ ಪದಗಳು. ಆಮೇಲೆ ಆರು ಇವೆಲ್ಲ ಕೂಡ ಅಷ್ಟೇ. ಉದಾಹರಣೆಗೆ ಮೊದಲು ಬರುವಂತ ಮಳೆಯನ್ನ ಮುಂಗಾರು, ಮೊದಲು ಬರೋ ನೀರು ಮುಂಗಾರು, ಆನಂತರ ಬರೋದನ್ನ ಹಿಂಗಾರು ಹೇಳ್ತೀವಿ. ಆಮೇಲೆ ಯಾರಾದ್ರೂ ಬಾಯಿ ಒಣಗಿ ಬಿಟ್ರೆ ಬಾಯಾರು ಅಂತ ಹೇಳ್ತೀವಿ. ಆಮೇಲೆ ನೀರಿನ ಅಂಶ ಇರುವಂತಹ ಬಟ್ಟೆಯನ್ನ ಆರ ಹಾಕು. ಆಮೇಲೆ ಈಗ ಮಡಕೆಯಲ್ಲೂ ಬಿಂದಿಗೆಯಲ್ಲೂ ನೀರು ಭರ್ತಿಯಾಗಿ ತುಂಬಿದ್ರೆ ಆ ಭರ್ತಿಯಾಗಿ ತುಂಬಿದೆ ಅನ್ನೋದು ಅದರ ಕ್ರಿಯಾಪದ, ನೀರಿನ ಕ್ರಿಯಾಪದ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಉದಾಹರಣೆಗೆ 106 ಅಂತೀವಿ ನಾವು. 106 ಅಂದ್ರೆ ಏನ್ ಹೇಳಿ? ಜಾಸ್ತಿ ಅಂತಲ್ಲ, 100+6 ಅಂತ. ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ 100+6, ಇಟ್ ಈಸ್ ಫುಲ್ ಆಫ್ 100 ಅಂತ ಅರ್ಥ. 106 ಅಂದ್ರೆ ಪ್ರತಿ 100 ಅನ್ನೋ ಅರ್ಥ. ಅದಕ್ಕೆ ಉದಾಹರಣೆ ಕೊಡ್ತೀನಿ. ಈಗ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ. ನಾನು ಮನಸಾರ ಪ್ರೇಮಿಸಿದೆ ಅಂತ. ಮನಸಾರ ಎನ್ನುವುದು 6, ಮನಸ್ಸಿನ ತುಂಬಾ ಪ್ರೀತಿಸಿದೆ ಅಂತ ಅರ್ಥ. ಕೈಯಾರೆ ತಿನ್ನಿಸಿದೆ ಅಂದ್ರೆ ಕೈ ತುಂಬಾ ತಿನ್ನಿಸಿದೆ. ಸೊ ಈ ತರದಲ್ಲಿ ಕನ್ನಡದಲ್ಲೇ ನಿಮ್ಗೆ ಎಷ್ಟು ಬೇಕಾದಷ್ಟು ಪದಗಳು ಸಿಗ್ತವೆ. 6 ಅಂತಂದ್ರೆ ನೀರು, ಭರ್ತಿ, ನೀರಿನ ಭರ್ತಿಯ ರೂಪ. ಸೊ ಹಾಗಾಗಿ ಇವನು ಪಶುಪತಿ ಅಲ್ಲ. ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಹೇಗೆ ಹರಪ್ಪ ಅಥವಾ ಸಿಂಧು ಸಂಸ್ಕೃತಿ ನಾಗರಿಕತೆ ಅಲ್ವೋ, ಅದು ಹೇಗೆ ಮಿಲುಹಾ ಮತ್ತು ಮಿಹ್ರಾನ್ ಸಂಸ್ಕೃತಿ ನಾಗರಿಕತೆಯೋ ಹಾಗೇನೆ ಇವನ ಹೆಸರು ಕೂಡ ಹಲ್ಲಾಹ್ ಅಂತಿದೆಯೇ ಹೊರತು ಅವನ ಹೆಸರು ಪಶುಪತಿ ಅಲ್ಲ. ನೆಕ್ಸ್ಟ್ ಅದೇ ನಾನು ಈಗಾಗಲೇ ಹೇಳಿದ್ರಲ್ಲ, ಡೆನಿಲೋ ಅನ್ನುವಂತ ವಿದ್ವಾಂಸ, ಅವನು ಓಮನ್ ಜನರ ಬಗ್ಗೆ ಸಂಶೋಧನೆ ಮಾಡುವಾಗ ಬರ್ದ. ಅವನು 2000 ವರ್ಷಗಳ ಹಿಂದಿನ ಅರಬ್ ಶಾಸನದಲ್ಲಿ ಕೂಡ ಹಲ್ಲಾಹ್ ಅಂತೆ ಬಂದಿದೆ. ಅವನು ಹೇಳೋ ಪ್ರಕಾರವಾಗಿ ಇಲ್ಲಿಂದ ಹೋದಂತಹ ಹಲ್ಲಾಹೇ ನಂತರ ಅಲ್ಲಿ ಹ್ರಸ್ವಗೊಂಡು ಅಲ್ಲಾಹ್ ಅಂತಾದ. ಅಂದ್ರೆ ಬಿಗಿನಿಂಗ್ ಅಲ್ಲಿದ್ದಂತ ಹೆಚ್ಚು ಕೊಟ್ಟೋಗಿ ಅಲ್ಲ ಅದ ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಜನರ ಮಧ್ಯೆ ಒಂದು ಸಣ್ಣ ಭಾವನೆ ಇದೆ. ಏನಂದ್ರೆ ಇವನ್ ಮೆಕ್ಕಾದಲ್ಲಿರೋದು ಶಿವಲಿಂಗವೇ ಅಂತೆಲ್ಲ ಹೇಳ್ತಿರ್ತಾರೆ. ಅದು ಯಾವುದೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಬಟ್ ಶಿವನ ಪ್ರಾಗ್ರೂಪವಾದಂತಹ ಅಲ್ಲಾಹ್ನ ಕಾನ್ಸೆಪ್ಟೇ ಅರಬ್ ಕಡೆ ಹೋಗಿ ಅಲ್ಲಿ ಅಲ್ಲಾಹ್ ಆಗಿ ರೂಪ ಅಂತ ಗೊತ್ತಿಲ್ಲ ನಮ್ಗೆ. ಇವು ಯಾವುದಕ್ಕೂ ಕೂಡ ಸ್ಪಷ್ಟವಾದಂತಹ ಸಾಕ್ಷಾತ್ಕಾರಗಳು ನಮ್ಮ ಹತ್ರ ಇಲ್ಲ. ಇಲ್ಲಿದೆ ಹರಪ್ಪ ನಾಗರಿಕತೆಯಲ್ಲಿ ಇರುವಂತಹ ಪಶುಪತಿ 2 ಕೊಂಬುಗಳು ಹೇಗಿದೆ ನೋಡಿದ್ದೀರಾ? ಸೊ ಅದು ಯಾಕೆ ಆತರ ಕೊಂಬು ಇಟ್ಕೋತಾರೆ ಅಂತಂದ್ರೆ,
ಹಿಂದಿನ ಕಾಲದಲ್ಲಿ ಬೇಟೆ ಆಡುವಂಥದ್ದೇ ಬಹಳ ದೊಡ್ಡ ಪ್ರಧಾನವಾದ ಕಸುಬಾಗಿರ್ತಿತ್ತು. ಬೆಸ್ತಗಾರಿಕೆ, ಮೀನು ಹಿಡಿಯೋದು ಮತ್ತು ಬೇಟೆ ಆಡೋದು. ಸೊ ಹಾಗೆ ಬೇಟೆ ಆಡಿ ತಂದಂತಹ ಪ್ರಾಣಿಯ ಕೊಂಬುಗಳನ್ನ ಮನೆಯಲ್ಲಿ ಅಲಂಕಾರಕ್ಕಿರ್ತಾರೆ. ಹಾಗೆ ಅದನ್ನ ಕಿರೀಟದ ರೀತಿಯಲ್ಲಿ ಮಾಡಿ ತಲೆಗೆ ಧರಿಸುವಂಥದ್ದು. ಹಾಗೆ ಪಶುಪತಿ ಧರಿಸ್ತಾ ಇದ್ದು ಇವತ್ತಿಗೂ ಕೂಡ ಅದೇ ಹರಪ್ಪ ನಾಗರಿಕತೆಯ ಮೂಲದ ಜನರ ವಂಶದವರಾಗಿರುವಂತಹ ಓಯ ಆದಿವಾಸಿಗಳಲ್ಲಿ ಇವತ್ತಿಗೂ ಕೂಡ ಹಾಗೆ ಎತ್ತಿನ ಕೊಂಬುಗಳದ್ದು ಕಿರೀಟ ಇಟ್ಕೊತಾರೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಸ್ಪಷ್ಟವಾಗಿ ಇದೇ ತರಹದ ಕೊಂಬಿನ ಕಿರೀಟವೇ ನಿಮಗೆ ಹಲ್ಲ ಅಥವಾ ಇವನಲ್ಲಿ ಪಶುಪತಿಯಲ್ಲಿ ಕಾಣುತ್ತೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಇಷ್ಟೆಲ್ಲ ಲಿಂಕ್ಗಳ ಮೂಲಕ ಹೇಗೆ ಇದು ದಕ್ಷಿಣ ಭಾರತದ ಅಥವಾ ಒಟ್ಟು ಭಾರತದಲ್ಲಿರುವಂತಹ ದ್ರವಿಡಿಯನ್ರಿಗೆ ಸಂಬಂಧಪಟ್ಟಂತಹ ನಾಗರಿಕತೆ ಅನ್ನುವಂಥದ್ದಕ್ಕೆ ನಿಮ್ಗೆ ಬೇಕಾದಷ್ಟು ಸಾಕ್ಷಿ ಪುರಾವೆಗಳು ಇದ್ರೂ ಕೂಡ ಕೆಲವು ನಕಲಿ ವಿದ್ವಾಂಸರು ಏನ್ ಮಾಡಿದ್ರೆ ಅಂತಂದ್ರೆ, ಈ ಹರಪ್ಪದಲ್ಲಿ ಸಿಕ್ಕಿರುವಂತ ಒಂದು ವಿಶಿಷ್ಟವಾದ ಒಂದು ಪ್ರಾಣಿ ಮುದ್ರೆ ಇದೆ. ಅದನ್ನ ಒಂಟಿ ಕೊಂಬಿನ ಗೂಳಿ ಅಂತ ಕರೀತಾರೆ. ಸೊ ಯೂನಿಕಾರ್ನ್ ಬುಲ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಈ ಯೂನಿಕಾರ್ನ್ ಬುಲ್ ನ ಅರ್ಧ ಭಾಗ ಅಂದ್ರೆ ಹಿಂಬದಿಯ ಅರ್ಧ ಭಾಗ ಇದೆಯಲ್ಲ, ಆ ಅರ್ಧ ಭಾಗ ತಗೊಂಡು ಮುಂಭಾಗವನ್ನ ಕುದುರೆ ತರ ರೂಪಿಸ್ಬಿಟ್ಟು ನೋಡಿ ಹರಪ್ಪ ನಾಗರಿಕತೆಯಲ್ಲಿ ಕುದುರೆಗಳಿತ್ತು ಅಂದ್ರೆ ಅದು ವೈದಿಕ ನಾಗರಿಕತೆಗೆ ಸಂಬಂಧಪಟ್ಟದ್ದು ಅಂತೆಲ್ಲ ಕ್ಲೈಮ್ ಮಾಡ್ತಾರೆ. ಅದು ಆಕ್ಚುಲಿ ಯಾಕೆ ಕುದುರೆ ಇತ್ತು ಅಂತ ಪ್ರೂವ್ ಆದ್ರೆ ಅದು ವೈದಿಕ ನಾಗರಿಕತೆ ಆಗೋಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಕುದುರೆಗಳು ಭಾರತಕ್ಕೆ ಬಂದದ್ದೇ 3500 ವರ್ಷಗಳ ನಂತರ. ಕುದುರೆ ಸವಾರರ ಜೊತೆಲಿ ಕುದುರೆಗಳು ಭಾರತಕ್ಕೆ ಬಂದದ್ದು. ಕುದುರೆಗಳ ತವರುನೆಲ್ಲ ಭಾರತ ಅಲ್ಲ. ಕುದುರೆಗಳ ತವರುನೆಲ್ಲ ಯಾವುದು ಅಂತಂದ್ರೆ, ಇವತ್ತು ನಿಮ್ಗೆ ರಷ್ಯಾ ಮತ್ತು ಉಕ್ರೇನ್ ಮತ್ತೆ ಯುದ್ಧ ನಡೀತಿದೆಯಲ್ಲ, ಆ ಉಕ್ರೇನ್ ಪ್ರದೇಶ ಇದೆಯಲ್ಲ, ಆ ಪ್ರದೇಶದ ಸುತ್ತಮುತ್ತಲ ಪ್ರದೇಶ ಏನಿದೆಯೋ ಅದನ್ನ ಕಾಡು ಕುದುರೆಗಳ ಮಾಳ ಅಂತ ಕರೀತಾರೆ. ಅಲ್ಲಿ ಬಹಳ ವಿಶಾಲವಾದಂತಹ ಹುಲ್ಲುಗಾವಲಿದೆ. ಅಲ್ಲಿ ಹುಲ್ಲುಗಳನ್ನು ಮೇಯ್ಕೊಂಡು ಇವತ್ತಿಗೂ ಕಾಡು ಕುದುರೆಗಳು ಅಲ್ಲಿವೆ. ಅಲ್ಲಿಂದಲೇ ಜಗತ್ತಿನಾದ್ಯಂತ ಕುದುರೆಗಳು ಹಬ್ಬಿದ್ದು. ಸೊ ಅಲ್ಲಿಂದ ಬಂದಂತಹ ಒಂದು ಗುಂಪು ಏನಿದೆ ಭಾರತಕ್ಕೆ, ಅವ್ರ ಜೊತೆ ಕುದುರೆಗಳು ಬಂದು ಇಲ್ಲಿ ಭಾರತದಲ್ಲಿ ಕುದುರೆಗಳು ಆನಂತರದ ಬಳಕೆಗೆ ಬಂದಂತೆ ಹೊರತು ಕುದುರೆಗಳಿಗೆ ಪ್ರಾಚೀನ ಹೆಸರು ದ್ರಾವಿಡ ಭಾಷೆಯಲ್ಲಿಲ್ಲ. ಬೇರೆ ಬೇರೆ ಹೆಸರು, ಈಗ ಕುದುರೆ ಅಂತ ಕರಿತೀವಿ, ತೆಲುಗಲ್ಲಿ ಗುರ್ರಂ ಅಂತ ಕರಿತೀವಿ, ಹಿಂಗೆ ಏನೇನು ಹೆಸರು ಕರಿತೀವಿ, ಕುದುರೆ ಅಂತೆಲ್ಲ ಕರಿತೀವಿ. ಆದ್ರೆ ಅವ್ರು ಅಲ್ಲಿಂದ ಬಂದ ನಂತರದಲ್ಲಿ ನಾವು ಕೊಟ್ಟುಕೊಂಡ ಹೆಸರೇ ಹೊರತು ದ್ರಾವಿಡ ಭಾಷೆಗಳಲ್ಲಿ, ಪ್ರಾಚೀನ ಭಾಷಾಗಳಲ್ಲಿ ನಿಮ್ಗೆ ಕುದುರೆಗೆ ಸಂವಾದಿ ಪದಗಳು ಸಿಗೋದಿಲ್ಲ. ಸೊ ಹಾಗೆ ಮಾಡಿ ಹರಪ್ಪ ನಾಗರಿಕತೆ ಕುದುರೆ ಇತ್ತು ಅಂತ ಪ್ರೂವ್ ಮಾಡಕ್ ಹೋಗಿ ಜಗತ್ತಿನಾದ್ಯಂತ ಅವರು ಚೀಮಾರಿ ಹಾಕಿಸ್ಕೊಂಡ್ರು. ಅವರನ್ನ ಸ್ಕಾಲರ್ಸ್ ನ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿದ್ರು. ಅವ್ರ ಹೆಸರು ನರೇಂದ್ರ ಝಾ ಮತ್ತು ಇನ್ನೊಬ್ರು ರಾಜಾರಾಮ ಅಂತ. ಸೊ ಅದ್ರ ಬಗ್ಗೆ ಔಟ್ಲೈನ್ ಮ್ಯಾಗಝೈನ್ ನಲ್ಲಿ ತುಂಬಾ ಡೀಟೇಲ್, ಔಟ್ಲುಕ್ ಮ್ಯಾಗಝೈನ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಮೈಕೆಲ್ ಅಂತ ಒಬ್ರು, ಆಮೇಲೆ ಭಾರತದ ಇನ್ನೊಬ್ಬ ಇತಿಹಾಸಕರ್ತಿ ರೋಮಿಲಾ ತಾಪರ್ ಬಹಳ ಜಗತ್ ಪ್ರಸಿದ್ಧವಾದಂತ ಭಾರತದ ಇತಿಹಾಸಕರ್ತಿ. ಸೊ ಆಕೆ ಮತ್ತು ಮೈಕೆಲ್ ಬಿಟ್ಸೆಲ್ ಅನ್ನೋಂಥವ್ರು ಇಬ್ರು ದೀರ್ಘವಾಗಿ ಹೆಂಗೆ ಹರಪ್ಪ ನಾಗರಿಕತೆಗೂ ಕುದುರೆಗೂ ಸಂಬಂಧ ಇಲ್ಲ, ಹರಪ್ಪ ನಾಗರಿಕತೆಯಲ್ಲಿ ವೈದಿಕಕ್ಕೆ ಸಂಬಂಧಪಟ್ಟಂತ ಯಾವ ಅಂಶವೂ ಇಲ್ಲ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿ 2 ಲೇಖನಗಳನ್ನು ಬರೆಯೋದ್ರ ಮೂಲಕವಾಗಿ ಅದು ನಕಲಿ ಕುದುರೆಯ ಚಿತ್ರ, ಅದು ಕಂಪ್ಯೂಟರ್ ಅಲ್ಲಿ ಜನರೇಟ್ ಮಾಡಿರುವಂತ ಚಿತ್ರ ಅಂತ ಪ್ರೂವ್ ಮಾಡೋದು. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಿಮ್ಗೆ ಇದನ್ನ ಇದು ರಾಜನ ಚಿತ್ರ ಅಲ್ಲ, ಹೆಚ್ಚು ಅಂತಂದ್ರೆ ಒಬ್ಬ ನಾಯಕ ಅಥವಾ ಒಬ್ಬ ಪೂಜಾರಿಯ ಚಿತ್ರ ಅಂತ ನಾವು ಭಾವಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ವಿಶೇಷ ಏನಂದ್ರೆ ಅವನ ತಲೆ ಮೇಲೆ ಒಂದು ಪಟ್ಟಿ ತರ ಕಾಣುತ್ತೆ, ಅಲ್ಲಿ ಅದು ಹಣೆಗಿಟ್ಟು ಅಂತ ಬಟ್ಟು. ಇವತ್ತಿಗೂ ಕೂಡ ನಾವು ನಮ್ಮಲ್ಲಿ ಹಣೆಗೆ ಕುಂಕುಮ ಇಟ್ಕೊಳ್ಳೋದನ್ನ ಅಥವಾ ಅರ್ಶನ ಕುಂಕುಮ ಎರಡನ್ನೂ ಬಳಸೋದನ್ನ ನಾವು ನೋಡ್ಬೋದು. ಅದು ಅಲ್ಲಿನ ನಾಗರಿಕತೆಯ ಮೂಲಕವೇ ನಮಗೆ ಒಳ್ಳೆಯಾಗಿ ಬಂದಿರುವಂಥದ್ದು. ಓಕೆ, ಸೊ ಇದು ಇವೆಲ್ಲದಕ್ಕಿಂತ ಮುಖ್ಯವಾಗಿ ಹರಪ್ಪ ನಾಗರಿಕತೆ ಸಂಪೂರ್ಣವಾಗಿ ದ್ರಾವಿಡ ಸಮುದಾಯಕ್ಕೆ ಸೇರಿದ್ದು ಅಂತ DNA ಅಧ್ಯಯನಗಳ ಮೂಲಕವೇ ಸಾಬೀತಾಗೋಯ್ತು. ಸೊ ಇಡೀ ಜಗತ್ತು ಇವತ್ತು ಹರಪ್ಪ ನಾಗರಿಕತೆ ಯಾರ್ದು ಅನ್ನೋದ್ರ ಬಗ್ಗೆ ಅಂದ್ರೆ ಎಲ್ಲ ಎಕ್ಸ್ಪರ್ಟ್ಸ್ ತುಂಬಾ ಸ್ಪಷ್ಟವಾಗಿ ಯಾವ ಅನುಮಾನಕ್ಕೂ ಎಡೆ ಇಲ್ಲದ ಹಾಗೆ ಒಪ್ಪಿದ್ದಾರೆ. ಇದೇನು ಅಂತಂದ್ರೆ ಹರಿಯಾಣದಲ್ಲಿರುವಂತಹ ರಾಖಿಗರಿ ಅನ್ನುವಂತ ಹಳ್ಳಿ ಹತ್ರ ಸಿಕ್ಕಿರುವಂತಹ ಒಂದು ಹರಪ್ಪದ
ಪ್ರಾಚೀನ ನೆಲೆ. ಇಲ್ಲಿ ಒಟ್ಟು 35-36 ಸಮಾಧಿಗಳು ಸಿಕ್ಕಿವೆ. ಅದರಲ್ಲಿ 4 ಸಮಾಧಿಗಳನ್ನ ಅಗೆದು ಅದರಲ್ಲಿ ಒಂದು ಮಹಿಳೆಗೆ ಸಂಬಂಧಪಟ್ಟಂತ ಒಂದು ಅಸ್ಥಿಪಂಜರದ ಕಿವಿಯ ಮೂಳೆಯಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದುವರೆಗೂ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಿರುವಂತಹ ಯಾವ ಅಸ್ಥಿಪಂಜರದಿಂದಲೂ DNA ತೆಗೆಯಕ್ಕೆ ಆಗ್ತಿರಲಿಲ್ಲ. ಯಾಕಂದ್ರೆ DNA ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗದಷ್ಟು ಅದು ಹಾಳಾಗಿರ್ತಾ ಇತ್ತು. ಆದ್ರೆ ಹರಿಯಾಣದ ರಾಖಿಗರಿಯಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಅದ್ರ ಮೇಲೆ ಹಳ್ಳಿ ನಿರ್ಮಾಣ ಆಗಿ ಆ ಸಮಾಧಿ ಭದ್ರವಾಗಿತ್ತು. ಹಾಗಾಗಿ ಆ ಸಮಾಧಿಯಲ್ಲಿ ಇದ್ದಂತ ಅಸ್ಥಿಪಂಜರದಿಂದ ಕಿವಿ ಮೂಳೆ, ಅದನ್ನ ಪೆಟ್ರೋಸ್ ಬೋನ್ ಅಂತ ಕರೀತಾರೆ. ಆ ಪೆಟ್ರೋಸ್ ಬೋನ್ ವಿಶೇಷ ಏನು ಅಂತಂದ್ರೆ ಅದು ದೇಹದ ಉಳಿದೆಲ್ಲ ಎಲುಬುಗಳಿಗಿಂತ, ಬೋನ್ಸ್ಗಿಂತ 100 ಪಟ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತು 100 ಪಟ್ಟು ಅಧಿಕವಾದ DNA ಅಂಶ ಅದರಲ್ಲಿರ್ತವೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತ ಒಂದು ಅಸ್ಥಿಪಂಜರದ ಕಿವಿಮೂಳೆಯಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಸೀಕ್ವೆನ್ಸ್ ಅನ್ನು ಬಿಡಿಸಿದ್ರು. ಇವನ್ ಜಪಾನ್ನ ಒಂದು ಸಂಸ್ಥೆ ಮತ್ತು ಹೈದರಾಬಾದ್ನ ಒಂದು ಸಂಸ್ಥೆ ಇವರೆಲ್ಲ ಸೇರಿ ಸೀಕ್ವೆನ್ಸ್ ಬಿಡಿಸಿದ್ರು. ಆ ಸೀಕ್ವೆನ್ಸ್ ತದ್ವತ್ತಾಗಿ ಯಾರ ಜೊತೆ ಹೋಲಿಕೆ ಸಿಕ್ತು ಅಂತಂದ್ರೆ ತಮಿಳುನಾಡಿನ ನೀಲಗಿರಿಯಲ್ಲಿರುವಂತಹ ಈರುಳ್ಳಿಗಳು, ಇಲಿಗಳನ್ನ ಹಿಡಿದು ಬದುಕ್ತಾರೆ ಇವತ್ತು ಅವರು. ನೀಲಗಿರಿ ಅವ್ರನ್ನ ಫಾರೆಸ್ಟ್ ಗಾರ್ಡ್ಸ್ ಆಗಿ ಕೆಲಸಕ್ಕೆ ತಗೋತಾರೆ. ಅವರು ಇವತ್ತು ಟ್ರೈಬಲ್ ಪೀಪಲ್. ಸೊ ಆ ನೀಲಗಿರಿ ಈರುಳ್ಳಿಗಿರಿ ಆಗಿದ್ದಾರೆ. ಇವನ್ ರಾಮನಗರದ ಈರುಳ್ಳಿಗಿಂದ ಒಬ್ಬಂದು ಆಗ್ಲಿ ತೋರಿಸಿದ ಆಸ್ಟ್ರೇಲಿಯಾದ ಒಬ್ಬ ಯುವಕನ ಜೊತೆಲಿ ಇರುವಂತ ಚಿತ್ರ, ಅವನು ಈರುಳ್ಳಿಗಾನೆ. ಸೊ ಅವರೆಲ್ಲ ಮೂಲ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟರು. ಅಂದ್ರೆ ಅವರಷ್ಟೇ ಅಲ್ಲ, ನಾವು ನಮ್ಮ ಪೂರ್ವಿಕರು ಕೂಡ ಹರಪ್ಪ ನಾಗರಿಕತೆ ಅವರು ಇರ್ಲಿ, ಅದನ್ನ ಆಮೇಲೆ ಹೇಳ್ತೀನಿ. ಸೊ ಅಂತ ಒಂದು ಸಿಕ್ತು. ಆ DNA ಸೀಕ್ವೆನ್ಸ್ ಬಿಟ್ಟಾಗ ಅಲ್ಲಿ ನಿಮ್ಗೆ ಅಮೈನೋ ಆಸಿಡ್ಸ್ ಅಂತ ಬ್ಯಾಂಡ್ಸ್ ಇರ್ತವೆ. ಆ ಅಮೈನೋ ಆಸಿಡ್ ಬ್ಯಾಂಡ್ಸ್ ಅಲ್ಲಿ ನಿಮಗೆ ಆರ್ಯ ವೈದಿಕರು ಅಂತ ಇವತ್ತು ಈ ದೇಶನ ರೂಲ್ ಮಾಡ್ತಿರುವಂತ ಕಲ್ಚರ್ ಯಾವ್ದಿದೆಯೋ ಅವರಿಗೆ ಸಂಬಂಧಪಟ್ಟಂತಹ DNA ಅಂಶ ಸಂಪೂರ್ಣವಾಗಿ ಆಬ್ಸೆಂಟ್ ಆಗಿದೆ. ಅಂದ್ರೆ ಕೇವಲ 4-4.5 ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಈ DNA ಆರ್ಯ ವೈದಿಕರ DNA ಅಂಶ ಇರಲಿಲ್ಲ. ಆನಂತರವೇ ಅವರು ಭಾರತಕ್ಕೆ ಬಂದದ್ದು ಅನ್ನೋದು ಆ ಮೂಲಕ ಎಸ್ಟಾಬ್ಲಿಷ್ ಆಯ್ತು. ಅದಷ್ಟೇ ಅಲ್ಲದೆ ಹರಪ್ಪ ನಾಗರಿಕತೆಗೆ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದು ಕೂಡ ದೃಢಪಟ್ಟು ಕನ್ಫರ್ಮ್ ಆಗೋಯ್ತು. ನೆಕ್ಸ್ಟ್ ನೋಡಿ, ಈಗ ಅಲ್ಲಿ ಸಿಕ್ಕಿರುವಂತ ಸಮಾಧಿಗಳಲ್ಲಿ ಉತ್ಖನನದ ಕೆಲಸ ಮಾಡ್ತಿರುವಂಥದ್ದು. ಸೊ ಇವರಿಬ್ಬರು, ಒಬ್ರು ಇವ್ರು ಯಾರು ವಸಂತ್ ಎಸ್ ಶಿಂದೆ, ಡಾಕ್ಟರ್ ವಸಂತ್ ಎಸ್ ಶಿಂದೆ, ಇನ್ನೊಬ್ರು ನೀರಜ್ ರಾಯ್ ಅಂತ. ಸೊ ಇವರಿಬ್ರು ಸೇರಿ ಆ ಪ್ರಾಜೆಕ್ಟ್ ಅನ್ನ ಹೇಗೆ ತಗೊಂಡಿದ್ದು 1914-15 ಅದನ್ನ ತಗೊಂಡು ಕೂಡ ಅದು ವರದಿ ಹೊರಗೆ ಬರಕ್ಕೆ ತುಂಬಾ ತಡ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾಯ್ತು ಅಂತಂದ್ರೆ ಅವರು 2 ಪತ್ರಿಕೆಗಳಿಗೆ ಸಂದರ್ಶನ ಕೊಟ್ಟರು. ಆ ಸಂದರ್ಶನದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಏನು ಅಂತಂದ್ರೆ ಈ ನೆಲದ ಆರ್ಯ ವೈದಿಕರಿಗೆ ಅಥವಾ ಆರ್ಯರಿಗೆ ಸಂಬಂಧಪಟ್ಟಂತಹ DNA ಅಂಶ ಇಲ್ಲಿ ನಾಪತ್ತೆಯಾಗಿದೆ, ಗೈರು ಹಾಜರಾಗಿದೆ, ಆಬ್ಸೆಂಟ್ ಆಗಿದೆ. ಅಂದ್ರೆ ಅದರ ಅರ್ಥ ಹರಪ್ಪ ನಾಗರಿಕತೆಗೆ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದು ದೃಢಪಟ್ಟಿದೆ ಅಂತ ಹೇಳಿದ್ರು. ಆದ್ರೆ ಡೀಟೇಲ್ಡ್ ರಿಪೋರ್ಟ್ ಇವತ್ತಿನವರೆಗೂ ಕೂಡ ಪಬ್ಲಿಕ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಸರ್ಕಾರದ ಒತ್ತಡದಿಂದ ಆ ವರದಿ ಬಹಿರಂಗ ಆಗಿಲ್ಲ. ಆ ವರದಿ ಬಹಿರಂಗ ಆದ್ರೆ ಈ ನೆಲದ ಸತ್ಯ ಏನು ಅಂತ, ಇತಿಹಾಸದ ಸತ್ಯ ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗೋಗುತ್ತಲ್ಲ. ಅದ್ರ ಮುಚ್ಚಿಡಬೇಕು ಅನ್ನೋ ಪ್ರಯತ್ನದ ಅಂಗವಾಗಿ ಆ ವರದಿ ಬಹಿರಂಗ ಆಗಿಲ್ಲ. ಓಕೆ, ನೆಕ್ಸ್ಟ್ ಇವ್ರ ಜೊತೆ ಇನ್ನೂ 3 ಜನ ವಿಜ್ಞಾನಿಗಳು, ಬಹಳ ಜಗತ್ ಪ್ರಸಿದ್ಧವಾದ ವಿಜ್ಞಾನಿಗಳು ಸೇರಿದ್ರು. ಅದರಲ್ಲಿ ಒಬ್ಬ ಡೇವಿಡ್ ರೈಶ್ ಅಂತ, ಈತ ನಂಬರ್ 1 ಲೀಡಿಂಗ್ ಜೆನೆಟಿಸ್ಟ್. ಇವನು ಸ್ಪೆನ್ಸರ್ ವೆಲ್ಸ್ ಮತ್ತು ಡೇವಿಡ್ ರೈಶ್ ಇವರೆಲ್ಲ ಕೂಡ ಜಗತ್ತಿನಲ್ಲಿ ಲೀಡಿಂಗ್ ಜೆನೆಟಿಸ್ಟ್, ವಂಶವಾಹಿ ತಜ್ಞರು. ಅವ್ರ ಜೊತೆಲಿ ಇಂಡಿಯಾ ಮೂಲದ ಒಬ್ರು ನರಸಿಂಹನ್ ಅಂತ, ಇನ್ನೊಬ್ರು ವೆಸ್ಟ್ ಬೆಂಗಾಲ್ನ ಪ್ರಿಯಾ ಮೂರ್ಜನಿ. ಸೊ ಇವರು ಕೂಡ ಜೆನೆಟಿಸ್ಟ್ಗಳು. ಇವರು ಕೂಡ ನೀರಜ್ ರಾಯ್ ಮತ್ತು ವಸಂತರಾವ್ ಶಿಂದೆ ಜೊತೆಗೆ ಸೇರ್ಕೊಂಡು ಅಲ್ಲಿ ನಡೆಸಿದಂತ DNA ಅಧ್ಯಯನ. ಈ ಅಧ್ಯಯನದ ಪ್ರಕಾರವಾಗಿ ನಿಸ್ಸಂಶಯವಾಗಿ ಹರಪ್ಪ ನಾಗರಿಕತೆ ದ್ರಾವಿಡರಿಗೆ ಸಂಬಂಧಪಟ್ಟದ್ದೇ ಹೊರತು ವೈದಿಕರಿಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದು ಸಾಬೀತಾಗಿದೆ. ಸೊ ಹೀಗಾಗಿ ಈ ವಿಷಯದಲ್ಲಿ ಅವರಿಗೆ ವೈಜ್ಞಾನಿಕವಾದ DNA ಅಧ್ಯಯನಗಳ ಸ್ವರೂಪ, ಅದರ ಆಳ ಏನು ಅಂತ ಗೊತ್ತಿಲ್ಲ. ಅವರ ಅಜ್ಞಾನಿಗಳು ಅಂತ ಅಷ್ಟೇ ಅರ್ಥ. ಇನ್ನೇನು ಹೊಸದಾಗಿ ಇನ್ನೇನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅದಕ್ಕೆ ಡೇವಿಡ್ ರೈಶ್ ಒಂದು ಪುಸ್ತಕ ಬರ್ತಾನೆ, ಹೂ ವಿ ಆರ್ ಅಂಡ್ ಹೌ ವಿ ಗಾಟ್ ಹಿಯರ್ ಅಂತ ಒಂದು ಪುಸ್ತಕ ಬರ್ತಾನೆ. ಅದನ್ನು ಓದಿದ್ರೆ ನಿಮಗೆ ಇಡೀ ಜಗತ್ತಿನಾದ್ಯಂತ ಹಬ್ಬಿರುವಂತಹ ಜನರ ಮೂಲ ಯಾವುದು, ಅವ್ರ ವಂಶಬಳ್ಳಿ ಎಂಥದ್ದು, ಅವ್ರು ಎಲ್ಲಿಂದ ಹೊರಟು ಬಂದ್ರು, ಹೇಗಲ್ಲಿ ಬಂದ್ರು, ಯಾವಾಗ ನೆಲೆಸಿದ್ರು, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಏನೇ ಡೇವಿಡ್ ರೈಶ್, ಸೊ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ancestry for South Asians
ಇಂಡಸ್ ಈಗ ಅವರು ಕರೀತಿರೋದು ಹಾಗೆ ಅದನ್ನ ಕರೀತಿದ್ದಾರೆ, ಅದನ್ನ ನಾವು ಕಲ್ಕೊಳ್ಳೋಣ. ಮೆಲುಹ ನಾಗರಿಕತೆ ಅನ್ನೋದು ಏನಿದೆಯೋ ಅದು ಅಷ್ಟು ಸುಲಭದ ನಾಗರಿಕತೆ ಅಲ್ಲ. ಇಡೀ ಮೆಲುಹ ಅಥವಾ ಹರಪ್ಪ ನಾಗರಿಕತೆ ಏನಿದೆಯೋ ಆ ನಾಗರಿಕತೆಯಲ್ಲಿದ್ದಂತಹ ಜನರ DNA ಬರೀ ಭಾರತ ಅಲ್ಲ, ಇಡೀ ಸೌತ್ ಏಷ್ಯಾದ ಜನರಲ್ಲಿ ಹಬ್ಬಿದೆ. ಎಷ್ಟು ಅಂದ್ರೆ ಆಲ್ಮೋಸ್ಟ್ 70% DNA ಹರಪ್ಪನ್ DNA. ಇವತ್ತು ನಿಮ್ಮಲ್ಲಿ ಮೋರ್ ದನ್ 70% ಇದೆ ಹರಪ್ಪನ್ DNA. ಆದ್ರೆ ನೀವು ಕೆಲಸ ಮಾಡ್ತಿರೋದು ನಾನ್ ಹರಪ್ಪನ್ಗೆ. ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮನ ಬಿಟ್ಬಿಟ್ರಿ, ಪಕ್ಕದ ಮನೆ ಆಂಟಿಗೆ ಕಾಲು ಹೋಗ್ತಾ ಇದ್ದೀರಿ ನೀವು. ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಅದನ್ನೇ ಮಾಡಿ ನೀವು. ನಿಮ್ಮ ರೈತ ರಾಜೇಶ್ ಕೊಚಾರ್ ಅಂತ ಸಮಾಜ ವಿಜ್ಞಾನಿ, ಈತ ಬರೆದಿರುವಂತ ವೇದಿಕ್ ಪೀಪಲ್ ಅನ್ನುವಂತ ಒಂದು ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ ಅವ್ರ ಆರ್ಯರು ಹೊರಗಿನಿಂದ ಬಂದವರು ಅನ್ನೋದನ್ನ ಅವನು ಕೇವಲ ಪ್ರಾಕ್ತನ, ಭಾಷಾ ವಿಜ್ಞಾನ, ಈ ತರದ ಬೇರೆ ಬೇರೆ ನೆಲೆಗಳಿಂದ DNA ಅಧ್ಯಯನದ ಮೂಲಕ ಅದು ಪ್ರೂವ್ ಆಗೋದಕ್ಕೂ ಹಿಂದೆನೇ ಇದ್ದ ತನ್ನ ಪುಸ್ತಕದಲ್ಲಿ ಅದನ್ನ ತುಂಬಾ ಸ್ಪಷ್ಟವಾಗಿ ಸಾಬೀತುಪಡಿಸಿದಂತ ಒಬ್ಬ ಹಿರಿಯ ವಿಜ್ಞಾನಿ. ಅತ್ಯದ್ಭುತವಾದಂತಹ ಪುಸ್ತಕ. ನೀವು ಮುಂದೆಂದಾದ್ರೂ ನಿಮ್ಗೆ ಆಸಕ್ತಿ, ಈ ವಿಷಯದಲ್ಲಿ ಆಸಕ್ತಿ ಇದ್ದು ಓದ್ಬೇಕು ಅಂತ ತಗೊಂಡ್ರೆ ಅದರ ಹೆಸರು ದಿ ವೇದಿಕ್ ಪೀಪಲ್ ಅಂತ ರಾಜೇಶ್ ಕೊಚಾರ್ ಬರೆದಿರುವಂತಹ ಪುಸ್ತಕ. ಸೊ ಆದ್ಮೇಲೆ ಇನ್ನೊಂದು ಹೇಳಿದ್ದಾನೆ. ಸೊ ಏನಂತಂದ್ರೆ ಈತ ಇನ್ನೊಂದು DNA ಅಧ್ಯಯನಗಳು ಮುಂಚೆ ಒಂದು ಮಾತು ಹೇಳಿದ್ರೆ ಏನಂತಂದ್ರೆ, ಈಗ ಪಾರ್ಸಿಗಳು ಅಂತಿದ್ದಾರೆ, ಗೊತ್ತಾ ನಿಮ್ಗೆ? ಕೇಳಿದ್ದೀರಾ? ಸೊ ಪಾರ್ಸಿ ಜನ ಅವರ ಅಗ್ನಿ ಪೂಜಕರು. ಸೊ ಆ ಪಾರ್ಸಿ ಜನ ಯಾರಿದ್ದಾರೆ ಅವರು ಭಾರತದ ಆರ್ಯ ವೈದಿಕರಿಗೆ ದಾಯಾದಿ ಸಂಬಂಧ. ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಅವರಿಬ್ಬರಲ್ಲೂ ಇರುವಂತಹ ಧಾರ್ಮಿಕ ಆಚರಣೆಗಳು, ಧರ್ಮಕ್ಕೆ ಸಂಬಂಧಪಟ್ಟಂತಹ ಭಾಷೆ ಮತ್ತು ಅವರ ಅನೇಕ ನಂಬಿಕೆಗಳು, ಫೈತ್ ಅಂತೇನಿದೆಯೋ ಅವು ಪರಸ್ಪರ ಹೊಂದಾಣಿಕೆ ಆಗ್ತವೆ. ಆಕ್ಚುಲಿ ನಮ್ಮಲ್ಲಿ ರಾಕ್ಷಸರು ಅಸುರರು ಅಂತೀವಲ್ಲ, ನಮ್ಮ ಪುರಾಣಗಳಲ್ಲಿ ಬರುತ್ತಲ್ಲ, ರಾಕ್ಷಸರು ಅಸುರರು ಹಾಗೆ ಹೇಗೆ ಅಂತ, ಮಹಿಷಾಸುರ ಅಂತೀವಿ. ಆದ್ರೆ ಆ ಅಸುರರು ಯಾರು ಅಂತಂದ್ರೆ ಪಾರ್ಸಿಗಳೇ. ಯಾಕೆಂದ್ರೆ ಅವರ ಸರ್ವಶಕ್ತ ದೇವರಲ್ಲ, ಅವ್ರ ದೇವ್ರನ್ನ ಒಪ್ಪೋದಿಲ್ಲ, ಅವ್ರ ದೇವ್ರನ್ನ ಶೈತಾನ ಅಂತಾರೆ. ಅವ್ರು ಒಪ್ಪಿರೋದು ಅಸುರರನ್ನ. ಅವರ ಸರ್ವಶಕ್ತ ಯಾರು ಅಂತಂದ್ರೆ ಮಜಿಷ್ಠಾಹುರ. ಅಹುರ್ ಮಸ್ಲ. ಅಹುರ್ ಅಂದ್ರೆ ಪಾರ್ಸಿ ಭಾಷೆಯಲ್ಲಿ ಅಸುರ್ ಅಂತ. ಪಾರ್ಸಿಯ ಹಕಾರ ಸಂಸ್ಕೃತಕ್ಕೆ ಬಂದ್ರೆ ಸಕಾರ ಆಗುತ್ತೆ, ಅಲ್ಲಿನ ಅಹುರ್ ಇಲ್ಲಿ ಅಸುರ್ ಆಗುತ್ತೆ. ಅಸುರ್ ಮಸ್ದ, ಮಸ್ದ ಅಂದ್ರೆ ಮೈಟಿ ಅಂತ ಅರ್ಥ. ಸೊ ಅಸುರ್ ಮಸ್ದ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ನಾವು ಒಪ್ಕೊಂಡಿರುವಂತ ವೈದಿಕ ಧರ್ಮಕ್ಕೆ ವರುಣ ಏನಿದ್ದಾನೆ, ವರುಣನೇ ಅಹುರ್ ಮಸ್ದ. ವರುಣ ಮಳೆ ದೇವರಲ್ಲ. ಅದು ಯಾರು ಈ ತಪ್ಪು ಕಲ್ಪನೆಯಿಂದ ಬಿದ್ದಿರೋ ಗೊತ್ತಿಲ್ಲ. ವರುಣ ಮಳೆಯ ದೇವರಲ್ಲ. ಆ ಸಿನಿಮಾಗಳಲ್ಲೂ ಮತ್ತೊಂದು ಕಡೆ ಎಷ್ಟು ಬೇಕಾದ್ರೂ ತೋರ್ಸ್ಕೊಂಡು ಹೋಗ್ಲಿ, ಅವನು ಋತದ ಅಧಿದೇವರು. ಋತ ಅಂತಂದ್ರೆ ಏನಂದ್ರೆ ಟ್ರೂತ್. ಈಗ ಋತ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಸಂಸ್ಕೃತದಲ್ಲಿ ಅನೃತ. ಅನೃತ ಅಂದ್ರೆ ಏನು ಗೊತ್ತಾ? ಸುಳ್ಳು. ಅನೃತವನ್ನು ಆಡೋದಿರು ಅಂತ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಬಳಸ್ತಾರೆ. ಅನೃತಕ್ಕೆ ವಿರುದ್ಧ ಪದ ಋತ. ಅದೇ ಇಂಗ್ಲಿಷ್ ಅಲ್ಲಿ ನೋಡಿ, ಟ್ರೂತ್ ಅಂಡ್ ಟ್ರೂತ್. ಇಂಗ್ಲಿಷ್ಗೂ ಸಂಸ್ಕೃತಕ್ಕೂ ತುಂಬಾ ದೂರದ ನಂಟು. ಆದ್ರೆ ಸಾವಿರಾರು ಪದಗಳು ನಿಮ್ಗೆ ಇಂಗ್ಲಿಷ್ಗೂ ಸಂಸ್ಕೃತಕ್ಕೆ ಇರುವಂತಹ ನಂಟು ಎಷ್ಟು ಹತ್ತಿರದ್ದು ಅಂತ ಹೇಳುತ್ತೆ. ಹಂಗ್ ನೋಡೋದ್ರೆ ಸಂಸ್ಕೃತಕ್ಕೆ ತುಂಬಾ ಹತ್ತಿರದ ಭಾಷೆ ಯಾವ್ದು ಗೊತ್ತಾ? ಲಿಥುವೇನಿಯಾ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೆಕ್ಸ್ಟ್ ಹತ್ತಿರದ ಭಾಷೆ ಯಾವ್ದು ಗೊತ್ತಾ? ರಷ್ಯಾ. ಆಮೇಲೆ ತುಂಬಾ ಹತ್ತಿರದ ಭಾಷೆ ಯಾವ್ದು ಗೊತ್ತಾ? ಪರ್ಷಿಯಾ. ಆಮೇಲೆ ತುಂಬಾ ಹತ್ತಿರದ ಭಾಷೆ ಗ್ರೀಕು, ಲ್ಯಾಟಿನ್, ಜರ್ಮನ್, ಇಟಾಲಿಕ್. ಇಂಗ್ಲಿಷು ಜರ್ಮ್ಯಾನಿಕ್ ಗ್ರೂಪ್ ಆಫ್ ಭಾಷೆಯಿಂದ ಬೆಳ್ಕೊಂಡ್ ಬಂದಿರುವಂತ ಇನ್ನೊಂದು ಭಾಷೆ, ಅದು ದೂರದ ನೆಂಟ. ಆ ದೂರದ ನೆಂಟರಲ್ಲೇ ನಮ್ಮ ಚಹರೆಗಳು ಎಷ್ಟಿವೆ ಅಂತಂದ್ರೆ ನೋಡಿ, ಈಗ ನಮ್ಗೆ ಕಿರ್ತನ್ಕಿನ್ಸ್ ಅಂದ್ರೆ ರಕ್ತ ಸಂಬಂಧಿಗಳ ಇದನ್ನ ಹೇಳುವಾಗ ಮದರ್. ಮದರ್ ಅಂದ್ರೆ ಮಾತೃ, ಫಾದರ್ ಪಿತೃ, ಬ್ರದರ್ ಭ್ರಾತೃ, ಡಾಟರ್ ದುಹಿತೃ, ಸನ್ ಸೋನು. ಸೊ ಹಿಂಗೆ ಹತ್ತಿರದ ಸಂಬಂಧವಾಚಕ ಪದಗಳೆಲ್ಲ ಇಂಗ್ಲಿಷಲ್ಲೂ ಒಂದೇ ತರ ಇದೆ, ಸಂಸ್ಕೃತದಲ್ಲೂ ಒಂದೇ ತರ ಇದೆ. ಈಗ ತ್ರೀ ಅಂದ್ರೆ ಇಂಗ್ಲಿಷಲ್ಲೂ ತ್ರೀನೇ, ಸಂಸ್ಕೃತದಲ್ಲೂ ತ್ರೀನೇ. ತ್ರಿಮೂರ್ತಿ, ತ್ರಿಕರಣ ಅಂತೀವಿ, ಅಲ್ಲೂ ತ್ರೀನೇ. ಈಗ 5 ಅಂದ್ರೆ ಪಂಚ, 6 ಷಷ್ಟ, 7 ಸಪ್ತ, 8 ಅಷ್ಟ, 9 ನವ, ಡೆಸಿಮಲ್ ದಶ. ಅದೇ ಕನ್ನಡದಲ್ಲಿ ನೋಡಿ 1 2 3 4 ಅಂತ ನಾವು ಬೇರೆ ತರ ಹೇಳ್ತೀವಿ. ಸಂಖ್ಯಾ ವಾಚಕಗಳು ಕೂಡ ಹಿಂಗಿವೆ ಅಂತ. ಈಗ ಕುರಲ್ ಅಂತೀವಿ, ಕರ್ಲ್.
ನೋಸ್ ನಾಸ, ಪೆಡಲ್ ಪಾದ, ಹೀಗೆ ಅನೇಕ ಪದಗಳು. ಅಕ್ಷಿ ಐ, ಸ್ಕೈ ಕೆ, ಕೇಚರ. ಕೇಚರ ಅಂದ್ರೆ ಆಕಾಶದಲ್ಲಿ ಹಾರುವಂತ ಪಕ್ಷಿಗಳಿಗೆ ಕೇಚರ ಅಂತಾರೆ. ಸ್ಕೈ ಕೆ, ಸ್ಟಾರ್ ತಾರ. ಸೊ ಈ ಅನೇಕ ನಮ್ಮ ಭೌಗೋಳಿಕವಾಗಿ ಪರಿಸರದಲ್ಲಿರುವಂತಹ ಅನೇಕ ಪದಗಳ ಧ್ವನಿ ಸಾಮೀಪ್ಯತೆ ಇಂಗ್ಲಿಷು ಮತ್ತು ಸಂಸ್ಕೃತ ಮತ್ತು ಇಷ್ಟ ಹತ್ರ ಇದೆ ಅಂದ್ರೆ ಇನ್ನು ಲಿಥುವೇನಿಯಕ್ಕೂ ಮತ್ತು ಇದಕ್ಕೆ ಎಷ್ಟು ಹತ್ರ ಇದೆ. ಇವನ್ ರಷ್ಯಾದಲ್ಲಿ ಸಮರ ಅನ್ನುವಂಥ ಪದಗಳು ಬಳಕೆ ಆಗುತ್ತೆ. ಯುಗ್ ಅನ್ನುವಂತ, ಆಕ್ಚುಲಿ ಇವತ್ತು ಉಕ್ರೇನ್ ಯುದ್ಧ ಮಾಡ್ತಿರುವಂತ ರಷ್ಯಾದ ಒಂದು ಬಹಳ ದೊಡ್ಡ ಗುಂಪಿನ ಹೆಸರು ಯುಗ್ ಅಂತ. ಯುಗ ಅಂತ, ಯುಗ್ ಅಂದ್ರೆ ಯುಗ, ಸಮರ ಅಂದ್ರೆ ಯುದ್ಧ. ಹೀಗೆ ಈಗ ನಿಮಗೆ ಅನೇಕ ಯುರೋಪಿಯನ್ ಭಾಷೆಗಳ ಜೊತೆಗೆ ಸಂಸ್ಕೃತ ಸಂಬಂಧ ಇದೆ. ಸಂಸ್ಕೃತ ತುಂಬಾ ಪ್ರಾಚೀನ ಅಂತಾರೆ, ಅವೆಲ್ಲ ಸುಳ್ಳು. ಆಕ್ಚುಲಿ ಸಂಸ್ಕೃತ, ಗ್ರೀಕು, ಲ್ಯಾಟಿನು, ಹಾಗೆ ಲಿಥುವೇನಿಯನ್ನು, ಆಮೇಲೆ ಅರ್ಮೇನಿಯನ್ ಭಾಷೆ ಮತ್ತು ಕೆಲ್ಟಿಕ್ ಲ್ಯಾಂಗ್ವೇಜ್, ಹೀಗೆ ಬಹಳ ಜರ್ಮ್ಯಾನಿಕ್, ಇಟಾಲಿಕ್ ಇವೆಲ್ಲ ಕೂಡ ಹುಟ್ಟಿದ್ದು ಒಂದು ಮೂಲ ಭಾಷೆಯಲ್ಲಿ. ಅದನ್ನ ಪ್ರೋಟೋ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅಂದ್ರೆ ಆದಿಮವಾದಂತಹ ಇಂಡೋ ಯುರೋಪಿಯನ್ ಭಾಷೆ ಅಂತ ಒಂದಿತ್ತು, ಆ ಭಾಷೆಯಿಂದ ಇವೆಲ್ಲ ಹುಟ್ಟಿದ್ದು ಅಂತ ಹೇಳ್ತಾರೆ ಹೊರತು ಇವುಗಳಿಂದ ಮತ್ತೆ ಬೇರೆ ಭಾಷೆಗಳು ಹುಟ್ಟು ಅನ್ನೋದು ಸುಳ್ಳು. ಆ ಭಾಷೆಗಳಿಗೆ ಅವುಗಳ ಉಳಿದಂತ ಪ್ರತ್ಯೇಕ ಅಸ್ತಿತ್ವ ಇದೆ. ಸೊ ಆ ನಂತರದಲ್ಲಿ ಈ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಯನ್ನೆಲ್ಲ ಸೇರಿ ಇಂಡೋ ಇರಾನಿಯನ್ ಭಾಷೆ ಅಂತ ಕರೀತಾರೆ. ಆಮೇಲೆ ಭಾರತಕ್ಕೆ ಸಂಸ್ಕೃತ ಬಂದ ಮೇಲೆ ಆ ಸಂಸ್ಕೃತದ ಇಲ್ಲಿ ಹುಟ್ಕೊಂಡ ಭಾಷೆಗಳಿದೆಯಲ್ಲ ಅದನ್ನ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಗ್ರೂಪ್ ಬೇರೆ, ಇಂಡೋ ದ್ರವಿಡಿಯನ್ ಲ್ಯಾಂಗ್ವೇಜ್ ಗ್ರೂಪ್ ಬೇರೆ. ಇವೆರಡರ ಮಧ್ಯೆ ಜೆನೆಟಿಕ್ ರಿಲೇಷನ್ಸ್ ಇಲ್ಲ. ಡೇವಿಡ್ ರೈಸ್ ಅಂತ ಹೇಳ್ತಲ್ಲ, ಅವನೇ ಹೇಳಿದಾನೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಎರಡು ಬೃಹತ್ ಸಮುದಾಯಗಳಿವೆ. ಆ ಎರಡು ಬೃಹತ್ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಭಾಷಾ ಪರಿವಾರ, ಭಾಷಾ ಕುಟುಂಬಗಳನ್ನ ನಾವು ಇಂಡೋ ಆರ್ಯನ್ ಮತ್ತು ಇಂಡೋ ದ್ರವಿಡಿಯನ್ ಅಂತ ಕರಿತೀವಿ. ಮತ್ತು ಈ ಎರಡು ಭಾಷಾ ಕುಟುಂಬಗಳ ಮಧ್ಯೆ ಯಾವುದೇ ರೀತಿಯ ವಂಶವಾಹಿ ಸಂಬಂಧ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ವಂಶವಾಹಿ ತಜ್ಞ ಡೇವಿಡ್ ರೈಸ್ ಹೇಳಿದ್ದಾರೆ. ಸೊ ಇದು ನಿಮ್ಗೆ ಆ ಸಿವಿಲೈಸೇಷನ್ ಬಗ್ಗೆ ಬಂದಂತ ಸಂದರ್ಶನ ಏನಿದೆಯೋ ಆ ಸಂದರ್ಶನದ ಮೊದಲ ಪುಟ ಅನ್ನ ತೋರಿಸ್ತಾರೆ, ಶಿಂದೆ ಮತ್ತು ನೇರಜ್ ರಾಯ್ ಅವರು ಕೊಟ್ಟಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೇಗಿದೆ ಹೋಗಿ ನೋಡಿ. ಇದೇ ನಾನು ಕಿವಿಯಲ್ಲಿ ಇರುವಂತಹ ಪೆಟ್ರೋಸ್ ಮೂಳೆ ಅಂತ ಹೇಳಿದ್ನಲ್ಲ, ಆ ಪೆಟ್ರೋಸ್ ಮೂಳೆ ಅನ್ನುವಂಥದ್ದು ಇದು ತುಂಬಾ ಹಾರ್ಡ್ ಬೋನು ಮತ್ತು ಇದರಲ್ಲಿ ಹೆಚ್ಚು ಡೆನ್ಸ್ ಆಗಿ DNA ಅಂಶಗಳು ಇರ್ತವೆ. ಓಕೆ, ಸೊ ಇಲ್ಲಿ ನೀಲಗಿರಿಯಲ್ಲಿರುವಂತಹ, ನೀಲಗಿರಿ ದೊಡ್ಡರು ಇದ್ದಾರೆ, ಬೇರೆ ಬೇರೆ ಬಡಗರು ಇದ್ದಾರೆ, ಯಾರು ಇದ್ದಾರೆ. ಅಲ್ಲಿರುವಂತಹ ನೀಲಗಿರಿರುವಂತಹ ಈರುಳ್ಳಿಗಿರಿದಾರಲ್ಲ, ಅವರ DNA ಜೊತೆಗೆ ಇದು DNA ಸೀಕ್ವೆನ್ಸ್ ಜೊತೆಗೆ ಹರಪ್ಪದ ರಾಖಿಗಿರಿಯಲ್ಲಿ ಸಿಕ್ಕುವಂತ DNA ಸೀಕ್ವೆನ್ಸ್ 100% ಮ್ಯಾಚ್ ಆಯ್ತು. ಅಂದ್ರೆ ಇವರು ಕೂಡ ದ್ರವಿಡಿಯನ್ ಸ್ಪೀಕರ್. ಅಂದ್ರೆ ಅದರ ಅರ್ಥ ಇವತ್ತು ನಮ್ಮಲ್ಲಿ ಅನೇಕ ರೀತಿಯ DNA ಬದಲಾವಣೆಗಳಾಗಿವೆ, ಮಿಕ್ಸ್ ಆಗಿದೆ. ಆದ್ರೂ ಕೂಡ ಮಿಕ್ಸ್ ಆಗಿಲ್ಲದೆ ಇರುವಂತಹ DNA, ಹರಪ್ಪನ್ DNA ಇವರಲ್ಲಿ ಉಳ್ಕೊಂಡ್ ಬಂದಿದೆ. ಹಾಗಾಗಿ ಅದು ದ್ರಾವಿಡರದು ಅಂತ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಆಯಿತು. ನೆಕ್ಸ್ಟ್, ಸೊ ಇರ್ಲಿಕ್ಕೆ ಅದೇ ಇಲ್ಲಿ ಹಿಡಿಯುವಂತ ಜನ ಇವತ್ತು ನೋಡಿ, ಹರಪ್ಪ ನಾಗರಿಕತೆ ಅಂತ ಬಹಳ ದೊಡ್ಡ ನಾಗರಿಕತೆಯನ್ನು ಕೊಟ್ಟಂತಹ ಸಮುದಾಯ ಯಾವುದು, ಆ ಸಮುದಾಯದ ಜನ ಇವತ್ತಿನ ಪರಿಸ್ಥಿತಿ ನೋಡಿ. ಆದ್ರೆ ಈ ನೆಲದ ಮೂಲ ಸಂಸ್ಕೃತಿಗೆ ಸಂಬಂಧಪಟ್ಟ ಜನರ ಪರಿಸ್ಥಿತಿ ಹೀಗಿದೆ. ಇನ್ನೊಂದು ಕಡೆ ಅದಾನಿ ಅಂಬಾನಿಗಳು ಲಕ್ಷ ಕೋಟಿಗಳ ಒಡೆಯರಾಗಿದ್ದಾರೆ. ಯಾರಾದ್ರೂ ಒಬ್ಬ ಮನುಷ್ಯ ಅವನ ಇಡೀ ಜೀವಮಾನ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಷ್ಟು ದುಡಿಯಕ್ಕಾಗತ್ತಾ? ಅಷ್ಟು ಲಾಭ ಸಂಪಾದಿಸಕ್ಕಾಗತ್ತಾ? ಲಕ್ಷ ಕೋಟಿಗಳು. ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ, ಅದಾನಿ. ಅದಿಂಗ ಅವರು ಅಷ್ಟೊಂದು ಲಕ್ಷ ಕೋಟಿಗಳು ಸಂಪಾದನೆ ಮಾಡಿಬಿಟ್ರು. ಕೇವಲ 10 ವರ್ಷಗಳ ಹಿಂದೆ ನಾನೇನೆ ಅದಾನಿ ಅನ್ನೋ ಹೆಸರು ಕೇಳಿರಲಿಲ್ಲ. ಇವತ್ತು ಅದಾನಿ ಜಗತ್ ಪ್ರಸಿದ್ಧವಾದ ಹೆಸರಾಗಿ ಹೋಗಿದೆ. 10 ವರ್ಷದ ಅವಧಿಯಲ್ಲಿ ಅವನು ಲಕ್ಷ ಕೋಟಿಗಳು ಹೆಂಗ್ ಸಂಪಾದನೆ ಮಾಡ್ಬಿಟ್ಟ? ಕೇವಲ 10 ವರ್ಷದಲ್ಲಿ. ಈ ಸೋಜಿಗ, ಈ ವಂಡರ್ ನೀವು ಅರ್ಥ ಮಾಡ್ಕೋಬೇಕಿಲ್ಲ. ಈ ಮ್ಯಾಜಿಕ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ಆ ದುಡ್ಡು ಯಾರ್ದು ಅಲ್ಲ, ನಮ್ದೇ. ನಾವು ಕಟ್ತಿರುವಂತ ಟ್ಯಾಕ್ಸ್. ನೀವು ಚಾಕ್ಲೇಟ್ ತಗೊಂಡ್ರೆ GST ಇರುತ್ತೆ. ನೀವು ತಗೊಳ್ಳೋ ಪ್ರತಿ ವಸ್ತುವಿನ ಮೇಲೆ GST ಇದೆ. ನಿಮ್ಮ ಟ್ಯಾಕ್ಸ್ ಅಲ್ಲಿ ಹೋಗ್ತಿದೆ. ಹೀಗೆ ಹನಿ ಕೂಡಿದ್ರೆ ಹಳ್ಳ ಅಂದಂಗೆ ನಿಮ್ಮ ಎಲ್ಲ ಟ್ಯಾಕ್ಸ್ ನ ಹಣ ಅಲ್ಲಿ ಹೋಗಿ ಲಕ್ಷ ಕೋಟಿಗಳಾಗಿ ಅದನ್ನ ಯಾರ್ದೋ ಜೋಬಳಕ್ಕೆ ಹೋಗ್ತಾ ಇದೆ. ಅದು ನಮಗೆ, ನಮ್ಮ ಕಲ್ಯಾಣಕ್ಕೆ ವಿನಿಯೋಗಿಸ್ಬೇಕು. ನಮಗೋಸ್ಕರ ಸ್ಕೂಲು ಕಾಲೇಜ್ ಕಟ್ಟಿಸ್ಲಿ, ನಮಗೋಸ್ಕರ ಹಾಸ್ಪಿಟಲ್ ಕಟ್ಟಿಸಿ, ನಾವು ಓಡಾಡೋಕೆ ಒಳ್ಳೆ ರೋಡ್ಗಳು ಕಟ್ಟಿಸಿ,
ಇಲ್ಲ, ನಮ್ಮ ಹಣ ದುರುಪಯೋಗ ಆಗ್ತಾ ಇದೆ, ಲೂಟಿ ಮಾಡ್ತಿದ್ದಾರೆ, ರಾಬರಿ, ಹಗಲ್ ದರೋಡೆ. ಓಕೆ, ನೆಕ್ಸ್ಟ್. ಇದು ಹರಪ್ಪ ನಾಗರಿಕತೆ. ಇದ್ರ ಬಗ್ಗೆ ಇನ್ನೂ ಬಹಳಷ್ಟು ಹೇಳೋದಿದೆ, ಟೈಮ್ ತುಂಬಾ ಇದೆ, ಆಗುತ್ತೆ ಅಂತ ಹೇಳಲ್ಲ. ನೋಡಿ, ಇದು ಮಧ್ಯಪ್ರದೇಶದಲ್ಲಿ, ಮಧ್ಯಪ್ರದೇಶ ಒಂದು ಉತ್ತರ ಭಾಗದಲ್ಲಿರುವಂತಹ ಒಂದು ಗೋಗೋರ್ ಅನ್ನುವಂತಹ ಒಂದು ಪ್ಲೇಸು. ಇಲ್ಲಿ ನಿಮಗೆ ಒಂದು ಪ್ರತಿಮೆ ಸಿಕ್ಕಿದೆ. ಅದೇ ತರದ ಪ್ರತಿಮೆಗಳು ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ ಇದೆಯಂತೆ. ಸೊ ಅದನ್ನ ಅವ್ರು ಏನಂತ ಕರೀತಾರೆ ಮತ್ತು ಅದು ಯಾರಿಗೆ ಸಂಬಂಧಪಟ್ಟಿರೋದು ಅನ್ನೋದನ್ನ ಏನು ಪ್ರಸಿದ್ಧ ಇವರು ಏನೋ ಆರ್ಕಿಯಾಲಜಿಸ್ಟ್ಗಳು ಸಂಶೋಧನೆ ಮಾಡಿ ಹೇಳಿದ್ದಾರೆ. ಅದ್ರ ಡೀಟೇಲ್ಸ್ ನೋಡಿ. ಇಲ್ಲಿ ಸಿಕ್ಕಿರುವಂತಹ ಪ್ರತಿಮೆ ಇದ್ದಿದ್ದು ಅದು ಒಡೆದೋಗಿದೆ. ಆದ್ರೆ ಅಲ್ಲಿ ಹಿಸ್ಟಾರಿಯನ್ ಎಂತ ಮಾತು ಹೇಳ್ತಾರೆ ಅಂದ್ರೆ, ವರ್ಷಿಪರ್ಸ್ ಇನ್ಕ್ಲೂಡ್ ಪೀಪಲ್ ಬಿಲಾಂಗಿಂಗ್ ಟು ದಿ ಕೋರ್ ಅಂಡ್ ಬೈಗಾ ಟ್ರೈಬಲ್ ಗ್ರೂಪ್ಸ್, ಬ್ರಾಕೆಟ್ ಅಲ್ಲಿ ರಿಲೇಟೆಡ್ ಟು ದ್ರವಿಡಿಯನ್ ಸ್ಪೀಕಿಂಗ್ ಅಬೋರ್ಜಿನ್ಸ್, ಅಂದ್ರೆ ದ್ರಾವಿಡ ಭಾಷೆಯನ್ನು ಆಡುವಂತ ಮೂಲ ನಿವಾಸಿಗಳು ಮಧ್ಯಪ್ರದೇಶದಲ್ಲಿ. ಅದನ್ನ ಹೇಳಿರೋದು ಯಾರಂದ್ರೆ ಪ್ರೊಫೆಸರ್ ಕೋಲಿನ್ ರೆನ್ಫ್ರ್ಯೂ, ಆರ್ಕಿಯಾಲಜಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಬಂದು ಮಧ್ಯಪ್ರದೇಶದ ಉತ್ಖನನ ಕೆಲಸ ಮಾಡಿ ಸಂಶೋಧನೆ ಮಾಡಿ ಈ ವಿಷಯ ಹೇಳಿದ್ದಾರೆ. ನೆಕ್ಸ್ಟ್. ಸೊ ಅಲ್ಲಿ ಪೂಜೆ ಮಾಡುವಂತಹ ಅಂದ್ರೆ ಎಲ್ಲಿ ಇವರು ಭೂ ಉತ್ಖನನ ಮಾಡಿದ್ರು ಅಲ್ಲಿ ಸಿಕ್ಕಿರುವಂತಹ ಪ್ರತಿಮೆ ಏನಿದೆಯೋ ಆ ತರದ ಪ್ರತಿಮೆಗಳನ್ನ ಇಟ್ಟುಕೊಂಡು ಸುತ್ತಮುತ್ತಲ ಹಳ್ಳಿಗಳಲ್ಲಿರುವಂತಹ ಅದೇ ಟ್ರೈಬಲ್ ಪೀಪಲ್ ಪೂಜೆ ಮಾಡ್ತಾರಂತೆ. ನೋಡಿ, ಆ ವಿಗ್ರಹದ ಇದು ಆಕ್ಚುಲಾಗಿ ನಿಮ್ಗೊಂದು ಗೊತ್ತಿರ್ಲಿ ಏನು ಅಂತಂದ್ರೆ, ನಮ್ಮೆಲ್ಲರ ಮೂಲ ಮಹಾಮಾತೆ ಅವಳೆ. ಆದ್ರೆ ಅವಳ ಬಗ್ಗೆ ನಮ್ಗೆ ಏನೇನೂ ಗೊತ್ತಿಲ್ಲ, ಎಲ್ಲ ಮರ್ತೋಗಿತ್ತು. ಕೇವಲ ಒಂದು 2000 ತಲೆಮಾರುಗಳ ಹಿಂದೆ ಇದ್ದಂತ ನಮ್ಮೆಲ್ಲರ ಮುತ್ತಜ್ಜಿ, ಅವಳ ಹೆಸರನ್ನ ಅವರು ಅಂಗಾರಿ ಅಂತ ಕರೀತಾರೆ. ಆ ಅಂಗಾರಿ ಹೆಸರು ಕೂಡ ಸುಮ್ಮನೆ ಬಂದದ್ದಲ್ಲ. ನಮ್ಮ ಪೂರ್ವಿಕರು ಆಫ್ರಿಕಾ ಬಿಟ್ಟು ಬಂದ್ರಲ್ಲ, ಆಫ್ರಿಕಾದಲ್ಲೇ ಇದ್ಲು ಅಂಗಾರಿ. ಅಂಗಾರಿ ಅನ್ನೋ ವಂಶ ಅಲ್ಲಿದೆ, ಇವತ್ತು ಇದೆ. ನೆಕ್ಸ್ಟ್ ನೋಡಿ, ತೋರಿಸ್ತಾ ಇದೆ ನೋಡಿ, ಅಂಗಾರಿ ಅಂತ ಕಾಣಿಸ್ತಿದ್ಯಾ? ಅಂಗಾರಿ ಅಂತ. ಸೊ ಅದು ಗಿಗಿಯೋ ಮತ್ತು ಮೂಂಬಿ ಅನ್ನುವಂತ ನಮ್ಮ ಮೂಲ ಪೂರ್ವಿಕ ಪಿತೃ ಮತ್ತು ಮಾತೆ, ಅವರಿಗೆ ಒಟ್ಟು 10 ಜನ ಮಕ್ಕಳು ಅಂತ ಕೆಲವು ಪುರಾಣದಲ್ಲಿ ಹೇಳ್ತಾರೆ, ಕೆಲವು ಪುರಾಣದಲ್ಲಿ 9 ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಉಳಿದವರು 7 ಜನ. ಯಾಕೆಂದ್ರೆ ಒಬ್ಳು ಯಾರನ್ನ ಮದುವೆ ಮಾಡ್ಕೊಂಡು ಬಿಟ್ಟೋದು, ಇನ್ನೊಬ್ಳು ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ ಇದ್ದು ಅದನ್ನ ಅವಳು ಕನ್ಸಿಡರ್ ಮಾಡಲ್ಲ, ಹೀಗಾಗಿ 7 ಜನ ಉಳಿದೋದು ಅಂತ ಹೇಳ್ತಾರೆ. ಆದ್ರೆ ಆ 10 ಹೆಣ್ಣು ಮಕ್ಕಳ ವಂಶ ಬೆಳೆದುಕೊಂಬಂತಲ್ಲ, ಅದರಲ್ಲಿ ವಾಂಗರಿ ಅನ್ನುವಂತಹ ಮಗಳ ಮೂಲಕ ಬೆಳೆದು ಬಂದಂತ ವಂಶದವರು ಇವರು, ಹೆಸರು ಅಂಗಾರಿ ಅಂತ. ಅವರು ಅಲ್ಲಿ ಮಧ್ಯಪ್ರದೇಶದಲ್ಲಿ ಪೂಜೆ ಮಾಡೋದು ಕೂಡ ಅಂಗಾರಿ ಅಂತೆ. ನೆಕ್ಸ್ಟ್. ಅಂದ್ರೆ ಆಫ್ರಿಕಾ ಬಿಟ್ಟು ಮೆಡಿಟರೇನಿಯನ್ ಕಡೆ ಹೋಗಿ ಅಲ್ಲಿಂದ ಇರಾನ್ ಜಾಗ್ರೋಸ್ ಪರ್ವತಕ್ಕೆ ಬಂದು ಅಲ್ಲಿಂದ ಹರಪ್ಪ ನಾಗರಿಕತೆಯನ್ನು ನಿರ್ಮಿಸಿ ಅಲ್ಲಿಂದ ಭಾರತದೊಳಗೆ ಬಂದಂತಹ ಜನರ ಸಂಸ್ಕೃತಿ ಮೂಲ ಸ್ವರೂಪ ನಿಮ್ಗೆ ನೋಡ್ತಾ ಇದ್ವಿ. ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಯಾವ ಇತಿಹಾಸಕಾರನ ಹೇಳಿದ್ರೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಇದು ಸಿಕ್ಕಲ್ಲ. ಬಹಳ ಕಷ್ಟಪಟ್ಟು ಸಂಶೋಧನೆ ಮಾಡಿ ನಾವು ಸಂಪಾದಿಸಿರುವಂಥದ್ದು. ಹರಪ್ಪ ನಾಗರಿಕತೆಯಲ್ಲಿ ಹರಪ್ಪದ ಬಾಗಿಲು ಅಂತ ನಾವು ಕರಿಬಹುದಾದ್ರೆ ಮೆಹರ್ಗರ್ ಅನ್ನುವಂತಹ ಪ್ರದೇಶ. ಆ ಮೆಹರ್ಗರ್ ಕೂಡ ಆ ಹೆಸರು ಕೂಡ ನಿಮಗೆ ಇರಾನ್ನಿಂದಲೇ ನಮ್ಗೆ ಬಂದಿರುವಂಥದ್ದು. ಆ ಮೆಹರ್ಗರ್ ಏನಿದೆಯೋ ಆ ಮೆಹರ್ಗರ್ ಸಿಕ್ಕಿರುವಂತ ಮಾತೃ ದೇವತೆಯ ಚಿತ್ರಗಳಿದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಬ್ಬ ಗಂಡಸಿನ ಚಿತ್ರಣ ಇದೆ, ಹಾಗೆ 2 ಹೆಣ್ಣುಗಳ ಚಿತ್ರಣ ಇದೆ. ಅಂದ್ರೆ ಆ ಕಾಲದಲ್ಲಿ ಮೂರ್ತಿಗಳು ಮಾಡ್ತಿದ್ರಿಂದ ಕ್ರಮ ಇವತ್ತು ಮಕ್ಕಳದ ಆತರ ಮಾಡ್ತಾರೆ. ಅದು ಬಹುಶಃ ಏನು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ರೆ, ಮಧ್ಯದಲ್ಲಿ ಇರೋನು ಇದ್ದಾನಲ್ಲ ಅವನೇ ಮುರುಘ. ಅವನ ಮೂಲ ಆಫ್ರಿಕಾದಲ್ಲಿ ಇವತ್ತಿಗೂ ಇದ್ದಾನ ಅವನು, ಗೊತ್ತಾ? ಅವನ ಹೆಸರು ಏನ್ ಗೊತ್ತಾ? ಅಲ್ಲಿ ಮುರುಂಗು ಅಂತ. ಮುರುಂಗುನೇ ಭಾರತಕ್ಕೆ ಬಂದು ಮುರುಘ ಅಂತಾಗಿದ್ದು, ಆಯ್ತಾ? ಆ ಮುರುಘನೇ ಕ್ರಿಯೇಟ್ ಮಾಡಿದ್ದೆ ಯಾರನ್ನ ಅಂತಂದ್ರೆ ಮೂಂಬಾಳನ್ನ. ಆ ಮೂಂಬಾಳ 4ನೇ ಮಗಳು ಇವಳು. ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತ ಮುರುಘ, ನಮ್ಮ ಮುತ್ತಜ್ಜಿ ಮೂಂಬ, ನಮ್ಮ ತಾಯಿ ಕೊರವಿ. ಅವಳ ಹೆಸರು ಕೊರವಿ ಅಂತ. ಕೊಟ್ರವಯಿ ಅಂತ ತಮಿಳಲ್ಲಿ ಕರೀತಾರೆ, ಕೊಟ್ಟಾವಿ ಅಂತ ಹರಪ್ಪದಲ್ಲಿ ಕರೀತಾರೆ, ಕೊಟ್ಟಾವಿ ಅಂತ ಕರೀತಾರೆ, ಕೊರವಿ ಅಂತ ಕರೀತಾರೆ. ಇವಳು ನಮ್ಮ ಮೂಲ. ನೋಡಿ, ಇವತ್ತಿಗೂ ಕೂಡ ಒಂದು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತಮಿಳ್ನಾಡಲ್ಲಿ ಉಳ್ಕೊಂಡಿದೆ, ಅದು ಕರ್ನಾಟಕದಲ್ಲಿ ಉಳಿದಿಲ್ಲ. ಕೋ ಅಂತಂದ್ರೆ ನಮ್ಮ ಪೂರ್ವಿಕ ಪಿತೃ
ಅಥವಾ ಪೂರ್ವಿಕ ಮಾತೆ ಅಂತ, ಅಂದ್ರೆ ನಮ್ಮ ಪೂರ್ವಿಕರು ಅನ್ನೋ ಅರ್ಥ. ಸೊ ನಾವು ಇವತ್ತು ಈ ಜನ್ಮ ಪಡ್ಕೊಂಡು ಈ ಭೂಮಿ ಮೇಲೆ ಅಸ್ತಿತ್ವ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನಮ್ಮ ಮುತ್ತಜ್ಜನ 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 ಮುತ್ತಜ್ಜ ಹಾಗೆ ಮುತ್ತಜ್ಜಿ ಅಲ್ವಾ? ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಗಿವಿಂಗ್, ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಅವರೇ ನಮ್ಮ ಪಾಲಿನ ದೇವರು. ಸೊ ಅವ್ರಿಗೆ ಹೆಂಗ್ ಥ್ಯಾಂಕ್ಸ್ ಹೇಳೋದು? ಒಂದು ಸಣ್ಣ ಗುಡಿ ಕಟ್ಟಿ ಅದರೊಳಗೆ ಅವ್ರನ್ನಿಟ್ಟು ಅವರು ನೆನಪಿನ ಅಥವಾ ಸಂಕೇತಿಸುವಂತ ಒಂದು ವಿಗ್ರಹವನ್ನು, ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತೀವಿ. ಆ ಜಾಗ ಏನಂತ ಕರಿತೀವಿ ಹೇಳಿ? ಕೋ ಇಲ್ಲು, ಕೋಯಿಲ್. ನೀವು ತಮಿಳಲ್ಲಿ ಕೇಳಿಲ್ವಾ ಗುಡಿ ಹೆಸರು ಏನ್ ಕರೀತಾರೆ ಅಂತ? ನೀವು ಯಾರಾದ್ರೂ ತಮಿಳು ಗೊತ್ತಿರುವಂತ ನಿಮ್ಮ ಸ್ನೇಹಿತರನ್ನು ಕೇಳಿ ನೋಡ್ರಿ. ತಮಿಳುನಾಡಿನಲ್ಲಿ ಗುಡಿಗಳನ್ನ ಕೋಯಿಲ್ ಅಂತ ಕರೀತಾರೆ, ತೆಲುಗಲ್ಲಿ ಕೋವೆಲ ಅಂತ ಕರೀತಾರೆ. ಅಂದ್ರೆ ಕೋ ಇರುವ ಇಲ್ಲು, ಇಲ್ಲು ಅಂದ್ರೆ ಮನೆ. ತೆಲುಗು ಭಾಷೆಯಲ್ಲಿ ಇವತ್ತಿಗೂ ಇಲ್ಲು ಅಂತಂದ್ರೆ ಮನೆ ಅಂತಿದೆ. ತಮಿಳಲ್ಲೂ ಇತ್ತು, ಒಂದು ಕಾಲಕ್ಕೆ ಕನ್ನಡದಲ್ಲೂ ಕೂಡ ಪ್ರಾಯಶಃ ಇಲ್ಲು ಅನ್ನುವಂಥ ಪದ ಇದ್ದಿರಬಹುದು. ಸೊ ನಮ್ಮ ಪೂರ್ವಿಕ ಪಿತೃ ಅಥವಾ ಪೂರ್ವಿಕ ಮಾತೆ ಇರುವಂತಹ ಜಾಗ ಯಾವ್ದೆಯೋ ಅದನ್ನ ಕೋ ಇಲ್ಲು, ಕೋ ಇರುವ ಮನೆ ಅಂತ ಕರಿತೀವಿ. ಇವತ್ತಿಗೂ ತಮಿಳುನಾಡಲ್ಲಿ ದೇವಾಲಯ ಅನ್ನಲ್ಲ, ಟೆಂಪಲ್ ಅನ್ನಲ್ಲ, ಕೋಯಿಲ್ ಅಂತ ಕರೀತಾರೆ. ನೀವು ತಮಿಳು ಸಿನಿಮಾದಲ್ಲಿ ಏನಾದ್ರು ಕೇಳ್ಬೋದು, ಕೋಯಿಲ್ ಪೋಯ್ಟು ಒಂದೆಪ್ಪ ಅಂತ, ಗುಡಿಗೆ ಹೋಗಿ ಬಂದೆ ಅಂತ. ತೆಲುಗಲ್ಲಿ ಇವತ್ತಿಗೂ ಕೋವಿಲ ಅಂತ ಕರೀತಾರೆ. ನಾವು ಕರ್ನಾಟಕದವರೇನೆ ಎಷ್ಟು ನಿರಭಿಮಾನಿಗಳು ಅಂದ್ರೆ ನಮ್ಮ ಮೂಲ ಭಾಷೆ ಪದಗಳನ್ನ ಬಿಟ್ಕೊಟ್ಬಿಟ್ಟಿದ್ವಿ, ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಾವೀಗ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಅಲ್ಲಿ ದೇವ ಇಲ್ಲಪ್ಪ, ಅಲ್ಲಿರೋದು ನಮ್ಮ ಪೂರ್ವಿಕ ಪಿತೃ, ಪೂರ್ವಿಕ ಮಾತೆ, ಅದು ದೇವಸ್ಥಾನ ಅಲ್ಲ. ದೇವ ಅನ್ನುವಂತಹ ಪದ ಬಂದದ್ದೇ ನಮ್ಗೆ ಎಲ್ಲಿಂದ ಗೊತ್ತಾ? ಉಕ್ರೇನ್ನಿಂದ, ರಷ್ಯಾದ ಮಧ್ಯಭಾಗದಿಂದ ಬಂದದ್ದು. ಸೊ ಅದು ಈಗ ಬಂದದ್ದು 3500 ವರ್ಷದ ಹಿಂದೆ. ನಾವು ಇವ್ರು ಪೂಜಿಸ್ತಾ ಇದೀವಲ್ಲ, ಇವ್ರ ಕಾಲ ಯಾವುದು? 9000 ವರ್ಷದಿಂದ ಶುರುವಾಗುತ್ತೆ. ಅದಕ್ಕೂ ಹಿಂದೆ ಹೋಗ್ಬಿಟ್ರೆ ಆಫ್ರಿಕಾದಿಂದ ಶುರುವಾಗುತ್ತೆ ಅವ್ರ ಕತೆ, ಅವ್ರ ಪುರಾಣ. ಓಕೆ, ನೆಕ್ಸ್ಟ್ ಉಳಿದೆ ಮುರುಗೋ ಇರಬಹುದು ಅಂತ. ನೆಕ್ಸ್ಟ್ ಅದೇ ಇದು ಅಕಸ್ಮಾತ್ ನಾನಿ ಮುಂಬಿ ಅಂತ. ನಾನಿ ಮುಂಬಿ ಅಂತ ಯಾಕೆ ಕರೆದಿದ್ದೀನಿ ಅಂತಂದ್ರೆ, ಹರಪ್ಪ ನಾಗರಿಕತೆ ಇದ್ದಂತಹ ಪಾಕಿಸ್ತಾನದ ಬಲೂಚಿಸ್ತಾನ್ ಅನ್ನುವಂತಹ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಒಂದು ಹಿಂಗೋಲ್ ಅನ್ನುವಂತ ನದಿ ಹರಿತಾ ಇದೆ. ಆ ನದಿ ಕಣಿವೆಯಲ್ಲಿರುವಂತಹ ಒಂದು ಗುಹೆಯಲ್ಲಿ ಇವಳದು ಮುಂಬಾದು ಮತ್ತು ಕೊರ್ವಿದ್ ಇಬ್ಬರದು ಮುಖಗಳಿವೆ. ಆ ಪ್ರದೇಶದ ಸುತ್ತಮುತ್ತಲು ಇರೋರೆಲ್ಲ ಜಿಗ್ರಿ ಮುಸ್ಲಿಮ್ಸ್ ಅಂತ ಅವ್ರು ಕರೆಯೋದು. ಸೊ ಅವರು ಜಿಗ್ರಿ ಮುಸ್ಲಿಮರು ವರ್ಷಕ್ಕೆ ಒಂದು ಸಾರಿ ಆ ಗುಹೆಗೆ ಬಂದು ಮುಂಬಾ ಮತ್ತು ಕೊರ್ವಿಗೆ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ. ಅದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ನಾನಿಕ ಹಜ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವ್ರು ಇಸ್ಲಾಂಗೆ ಕನ್ವರ್ಟ್ ಆಗೋದಕ್ಕೆ 5ನೇ ಶತಮಾನದ ನಂತರದಲ್ಲಿ ಅವ್ರು ಇಸ್ಲಾಂಗೆ ಕನ್ವರ್ಟ್ ಆಗೋದಕ್ಕೆ ಹಿಂದಿನಿಂದಲೂ ಅವರ ಪೂರ್ವಿಕರು ಈ ದೇವತೆಗಳನ್ನೇ ಪೂಜಿಸ್ತಾ ಬಂದಿದ್ರು. ಯಾಕಂದ್ರೆ ಅವರು ಕೂಡ ಹರಪ್ಪ ನಾಗರಿಕರಿಗೆ ಸಂಬಂಧಪಟ್ಟಂತಹ ಜನರೇ. ಅವ್ರು ಎಲ್ಲೋ ಹೋಗದೆ ಆ ಪ್ರದೇಶದಲ್ಲಿ ಉಳ್ಕೊಂಡಿದ್ದಾರೆ, ಆನಂತರ ಇಸ್ಲಾಂ ಕನ್ವರ್ಟ್ ಆಗಿದ್ದಾರೆ ಅಷ್ಟೇ. ಅದಕ್ಕೆ ಅವರು ಇವತ್ತಿಗೂ ಅದನ್ನ ನಾನಿಕ ಹಜ್ ಅಂತ ಇವತ್ತು ಅವರು ನಾನಿಕ ಹಜ್ ಮಾಡ್ತಾರೆ. ಮತ್ತು ಪಾಕಿಸ್ತಾನದಲ್ಲಿ ಅವರ ಮುಂಬಾ ಮತ್ತು ಕೊರ್ವಿಯರ ದೇವಸ್ಥಾನ ಉಳಿಲಿಕ್ಕೆ ಕಾರಣ ಅವರೇ. ಆ ದೇವಸ್ಥಾನನ ಕಾಪಾಡ್ಕೊಂಡು ಬಂದಿರೋದು ಮುಸ್ಲಿಮರೇ, ಜಿಗ್ರಿ ಮುಸ್ಲಿಂ. ನೆಕ್ಸ್ಟ್, ಸೊ ಇದು ಕೊರ್ವಿದಿರಬಹುದು ಅಂತ. ಓಕೆ, ನೆಕ್ಸ್ಟ್. ಸೊ ಅಲ್ಲಿ ಸಿಕ್ಕಿರುವಂತ ಬೇರೆ ದೇವತೆಯ ಚಿತ್ರ, ಇದು ಯಾರ್ದಂತ ಗೊತ್ತಿಲ್ಲ. ಅದು ಮಧ್ಯ ಏಷ್ಯಾದಿಂದ ಆ ಕಾರಣಕ್ಕೆ ಒಂಟೆ ಬಂದಿತ್ತು, ಒಂಟೆಯನ್ನು ಬಳಸ್ಕೊಂಡು ತೋರಿಸ್ತಾರೆ. ಓಕೆ, ಸೊ ಇದು ಮುರುಘ. ನಿಮ್ಗೆ ಈಗ ಹೇಳಿದೆ, ನಮ್ಮ ಮೂಲ ಮಹಾಮಾತೆ ಅಂತ ಸೃಷ್ಟಿ ಮಾಡಿದವನು ಮುರುಂಗು ಅಂತ. ಸೊ ಅವನ ಕಥೆಯನ್ನ ನೋಡೋಣ. ಆಕ್ಚುಲಿ ಮುರುಗನ ವಾಹನ, ಮೂಲ ವಾಹನ ಹುಂಜ. ಅದು ಇವತ್ತು ನಾವು ಕ್ಯಾಲೆಂಡರ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನವಿಲು ತೋರಿಸ್ತಾರೆ, ಹೌದಾ? ಸುಬ್ರಹ್ಮಣ್ಯ ಅಂದ್ರೆ ನವಿಲು ತೋರಿಸಲ್ವಾ? ಆದ್ರೆ ಸುಬ್ರಹ್ಮಣ್ಯನಿಗೂ ಅಥವಾ ಮುರುಗನಿಗೂ ನವಿಲ್ಗೂ ಯಾವ ಸಂಬಂಧವೂ ಇಲ್ಲ. ಇದು ಕಲ್ಪಿತವಾದಂತಹ ಕತೆ. ಅದು ಒಂದು ರೀತಿಯಲ್ಲಿ ಪ್ರಕ್ಷಿಪ್ತ, ಅಂದ್ರೆ ಸೇರ್ಪಡೆ ಆಗಿರುವಂತದ್ದು ಅಂತ. ಯಾಕಂದ್ರೆ ಅವನ ಮೂಲ ಇದು ಹುಂಜ. ಇದು ನಾವು ಮರ್ತೋಗಿದ್ದೀವಿ, ಆದ್ರೆ ಉತ್ತರ ಭಾರತದವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಏನು? ಮುರುಗನ ವಾಹನ ಹುಂಜ ಅಂತ. ಅದಕ್ಕೆ ಅವ್ರು ಇವತ್ತು ಹುಂಜನ್ನ ಮುರುಗಿ ಅಂತ ಕರೀತಾರೆ. ಗೊತ್ತಾ ಯಾಕೆ ಹುಂಜನ ಮುರುಗಿ ಅಂತ ಕರೀತಾರೆ ಹೇಳಿ? ಯಾಕಂದ್ರೆ ಹುಂಜ ಮುರುಗನ ವಾಹನವಾದ್ರಿಂದ ಅದು ಮುರುಗಿ. ಅವ್ರಿಗೆ ನೆನಪಿದೆ, ನಮ್ಗೆ ನೆನಪಿಲ್ಲ, ನಾವು ಮರ್ತೋಗಿದ್ದೀವಿ. ಆಯ್ತಾ? ನೆಕ್ಸ್ಟ್, ಇವನ್ನ ಈ ಆಫ್ರಿಕಾದಲ್ಲಿ ಇವತ್ತಿಗೂ ಮುರುಂಗು ಇದ್ದಾನೆ.
ಅಲ್ಲಿ ಅವನು ನಿರಾಕಾರ, ಅವನಿಗೆ ರೂಪ ಇಲ್ಲ, ಆಕೃತಿ ಇಲ್ಲ. ಆದ್ರೆ ಒಂದು ಅಲ್ಲಿ ಮೌಂಟೇನ್ ಆಫ್ ಕೀನ್ಯಾ ಅಂತ, ಕೀನ್ಯಾ ಪ್ರದೇಶದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟ ಅವನ ವಾಸಸ್ಥಾನ ಅಂತ ಹೇಳ್ತಾರೆ. ಆ ಬೆಟ್ಟದ ಎದುರು ಹೋಗಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಅಲ್ಲಿಂದ 60,000 ವರ್ಷದಿಂದ ಭಾರತದ ಕರಾವಳಿ ಪ್ರದೇಶವನ್ನೆಲ್ಲ ಬಳಸ್ಕೊಂಡು ಆಸ್ಟ್ರೇಲಿಯಾಗೆ ಹೋಗ್ತಿರ್ತಾರಲ್ಲ, ಆಸ್ಟ್ರೇಲಿಯಾ ಅಂತ ತಲುಪಿರುವಂತಹ ಆದಿವಾಸಿಗಳಲ್ಲೂ ಕೂಡ ಮುರುಘಾ ಇದ್ದಾನೆ. ಮುರುಘನ ಹೆಂಡತಿ ಇದ್ದಾಳೆ ಅಲ್ಲಿ, ಇಲ್ಲೂ ಮುರುಘನ ಹೆಂಡತಿ ಇದ್ದಾಳೆ. ಆಫ್ರಿಕಾದ ಮುರುಘನ ಹೆಂಡತಿ ಇಲ್ಲ, ಅದು ಬೇರೆ ಪ್ರಶ್ನೆ. ಓಕೆ, ನೆಕ್ಸ್ಟ್ ಹೋಗಿ ನೋಡಿ. ಇದು ಆಫ್ರಿಕಾದ ಕಲ್ಪನೆ ಪ್ರಕಾರವಾಗಿ ಮುರುಘಾ ಮೂಲ ರೂಪ ಇದೆ. ನೀವು ಕ್ಯಾಲೆಂಡರ್ ನೋಡ್ತಿರಲ್ಲ ಚಾಕ್ಲೇಟ್ ಇದು, ಅದೆಲ್ಲ ಮುರುಘ, ಅದು ಸುಳ್ಳು ಮುರುಘ, ಸುಳ್ಳು ಮುರುಘ. ಇದು ಒರಿಜಿನಲ್ ಮುರುಘ. ಮುರುಘ ಇದ್ರೆ ಮೂಲದಲ್ಲಿ ಹೀಗೆ ಇದ್ದ, ಹೀಗಿರ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಅವನು ಆಫ್ರಿಕಾ ಮೂಲದವನು. ನೆಕ್ಸ್ಟ್ ನೋಡಿ, ಅವನು ಇರುವಂತಹ ಅಬೋರ್ಡ್ ಅಂದ್ರೆ ಅವನು ಇರುವಂತಹ ನೆಲೆ, ಪವಿತ್ರವಾದ ನೆಲೆ. ಇದು ಮೌಂಟೇನ್ ಆಫ್ ಕೀನ್ಯಾ ಅಂತಾರೆ. ಇದನ್ನ ಕೀನ್ಯನ್ ಭಾಷೆಯಲ್ಲಿ ಕಿಲಿಮಂಜಾರೋ ಅಂತ ನಾವು ಕರೀತಾರೆ. ಕಿಲಿಮಂಜಾರೋನ ಏನೋ ಕರೀತಾರೆ. ಓಕೆ, ಸೊ ಅದರ ಅರ್ಥ ಪೂರ್ವಿಕರ ನೆಲೆ ಅಂತ ಅರ್ಥ, ಆಯ್ತಾ. ಅವನು ಆಫ್ರಿಕಾದಲ್ಲೂ ಕೂಡ ಕುರಿಂಚಿ ಅನ್ನೋ ಹೂವುಗಳಿಗೆ ಒಡೆಯ. ಕುರಿಂಚಿ ಹೂವಿನ ಬಗ್ಗೆ ಕೇಳಿದ್ದೀರಾ? ಕೇಳಿಲ್ಲ. ನಿಮಗೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಪ್ರದೇಶದಲ್ಲಿ 12 ವರ್ಷಕ್ಕೆ ಒಂದು ಸಾರಿ ಅರಳುವಂತ ಹೂವು ಇದೆ. ಅದರ ಹೆಸರೇ ಕುರಿಂಚಿ ಅಂತ. ಕೆಲವು 7 ವರ್ಷಕ್ಕೆ ಅರಳ್ತವೆ, ಕೆಲವು 9, ಕೆಲವು 11, ಕೆಲವು 12 ಹೀಗೆ. ಸೊ ಹೀಗೆ ಅತ್ಯಂತ ದೀರ್ಘ ಕಾಲಾವಧಿಯ ನಂತರ ಅರಳುತ್ತದೆ. ಅದು ಅರಳಿದಾಗ ಬೆಟ್ಟ ಹಿಂಗೆ ಕಾಣುತ್ತೆ ಈ ಬಣ್ಣದಲ್ಲಿ. ಸೊ ಈ ಹೂವಿನ ಬೆಟ್ಟದ ಒಡೆಯನೇ ಮುರುಘ. ಮುರುಘ ಮೂಲತಃ ಆಫ್ರಿಕಾದಲ್ಲಿಂದ ಹಿಡ್ಕೊಂಡು ತಮಿಳುನಾಡುವಲ್ಲೂ ಕೂಡ ಬೆಟ್ಟದ ಅಧಿದೇವರು. ಅದರಲ್ಲೂ ಈ ತರದ ಹೂಗಳು ಅರಳುವಂತ ಬೆಟ್ಟಗಳೇನಿದೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಅದರ ಅಧಿದೇವರು. ನಿಮಗೆ ಸಂಗಮ ಸಾಹಿತ್ಯದಲ್ಲಿ 2200 ವರ್ಷಗಳ ಹಿಂದಿನ ಸಂಗಮ ಸಾಹಿತ್ಯದಲ್ಲಿ ತಮಿಳು ಪ್ರಾಚೀನ ಸಾಹಿತಿಗಳು ಅದನ್ನ ದಾಖಲಿಸಿದ್ದಾರೆ. ಅವನು ಕುರಿಂಚಿ ದೈವ, ಆಯ್ತಾ. ನೆಕ್ಸ್ಟ್ ಇದೇ ಹೂವನ್ನ ಆಫ್ರಿಕಾದಲ್ಲಿ ಕುರ್ ಅಂತ ಕರೀತಾರೆ, ನಾವು ಕುರಿಂಚಿ ಅಂತ ಕರಿತೀವಿ. ಮತ್ತು ವಿಶೇಷ ಏನಂದ್ರೆ, ಆಗ್ಲೇ ನಿಮ್ಗೊಂದು ಪಾಕಿಸ್ತಾನದ ಮ್ಯಾಪ್ ತೋರಿಸಿದೆ, ಅದರಲ್ಲಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಬಾರ್ಡರ್ ಅಲ್ಲಿ ಕುರಿಂಚಿ ಅಂತ ಒಂದು ಊರ ಹೆಸರಿದೆ. ನೆನಪಿದೆಯಾ ನಿಮಗೆ? ಕುರಿಂಚಿ ಅಂತ ಒಂದು ಊರ ಹೆಸರಿದೆ ಅಲ್ಲಿ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬಾರ್ಡರ್ ಅಲ್ಲಿ. ಆ ಹೆಸರು ಬಂದದ್ದು ಈ ಕಾರಣಕ್ಕೆ, ಇದರ ಕಲ್ಪನೆ ಬಂದದ್ದು ಆಫ್ರಿಕಾದಿಂದ. ಓಕೆ, ನೆಕ್ಸ್ಟ್ ಕುರಿಂಚಿ ಹೂವಿದೆ. ಓಕೆ, ನೀಲ್ ಕುರಿಂಚಿ ಅಂತ ಹೇಳ್ತಾರೆ. ಸೊ ಇದೆ ಅವನ ವಾಸಸ್ಥಾನ, ಇದನ್ನೇ ಅವನು ಸೃಷ್ಟಿಕರ್ತ ಇರುವಂತಹ ಜಾಗ ಅಂತ ಅವ್ರ ನಂಬಿಕೆ. ಓಕೆ, ಸೊ ಇಲ್ಲಿ ಒಂದು ವಿಶೇಷ ಏನಿದೆ ಅಂತಂದ್ರೆ, ಇವತ್ತಿಗೂ ಮೌಂಟೇನ್ ಆಫ್ ಕೀನ್ಯಾದ ಸುತ್ತಮುತ್ತಲು ಇರುವಂತಹ ಜನ ತಮ್ಮ ಮನೆ ಕಟ್ಟುವಾಗ ಮನೆಯ ಬಾಗಿಲು ಬೆಟ್ಟದ ಕಡೆ ಇರೋ ತರ ಕಟ್ತಾರೆ. ಯಾಕೆ ಅಂತಂದ್ರೆ ಬಾಗಿಲ ಮೂಲಕವಾಗಿ ಅನಿಷ್ಟಗಳು, ಶನಿಗಳು ಎಲ್ಲ ಪ್ರವೇಶ ಮಾಡೋದು ಅಂತ ಒಂದು ನಂಬಿಕೆ ಹೆಂಗಿದೆಯೋ ಹಾಗೆ ಆ ಅನಿಷ್ಟಗಳು, ಶನಿಗಳು ಪ್ರವೇಶ ಮನೆಗೆ ಮಾಡಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಸೃಷ್ಟಿಕರ್ತ ಮುರುಂಗು ಇರುವಂತ ಬೆಟ್ಟದ ಕಡೆ ಬಾಗಿಲಿಟ್ಟಾಗ ಅವನ ಎದುರಿಗೆ ಯಾವ ಇವಿರು ಬರಲ್ಲ ಅನ್ನೋ ನಂಬಿಕೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಗೆ ಅವರು ಮುರುಂಗು ಇರುವಂತಹ ಬೆಟ್ಟದ ಕಡೆಗೆ ನಮ್ಮ ಮನೆ ಬಾಗಿಲುಗಳನ್ನ ಇಡ್ತಾರೆ. ನೋಡಿ, ಮನೆ ಬಾಗಿಲು ಆ ಕಡೆ ಇದೆ. ಓಕೆ, ಇದು ಕಲಾವಿದನ ಚಿತ್ರ. ಸುಮ್ಮನೆ ಮುರುಂಗು ಮತ್ತು ಅವನು ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿ ಅಂತ. ಇವನ ಹೆಸರು ಗಿಗಿಯು ಅಂತ. ಇವನ ಹೆಂಡತಿನೇ ಮೊಂಬಾ. ಓಕೆ, ನೆಕ್ಸ್ಟ್. ಸೊ ಇದು ಅವ್ರ ಕಲ್ಪನೆ, ಇದು ಒಬ್ಬ ಚಿತ್ರಕಲಾವಿದನ ಕಲ್ಪನೆ. ಮುರುಗು ಇದ್ರೆ ಹೆಂಗಿದ್ದ, ಅವನು ಇಡೀ ಯೂನಿವರ್ಸ್ ಅನ್ನ ಕ್ರಿಯೇಟ್ ಮಾಡ್ದ ಅನ್ನೋಂಥ ನಂಬಿಕೆ. ಓಕೆ, ಅವನಿಗೆ ಮತ್ತು ಅವನು ಸೃಷ್ಟಿ ಮಾಡಿದಂತಹ ಗಿಗಿಯು ಮತ್ತು ಮುಂಬಾಗೆ ತುಂಬಾ ಇಷ್ಟವಾದದ್ದೇನು ಅಂದ್ರೆ ಅತ್ತಿ ಮರ. ನಮ್ಮಲ್ಲಿ ಕೂಡ ಅತ್ತಿ ಮರ ಇದೆಯಲ್ಲ, ಅತ್ತಿ ಮರ ಸಿಗದೆ ಹೋದ್ರೆ ಅಂಜೂರದ ಮರ ಆದ್ರೂ ಸರಿ ಅದ್ರ ಕೆಳಗೆ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಹರಪ್ಪ ನಾಗರಿಕತೆಗೆ ಬರೋವಳೆಗೆ ಅತ್ತಿ ಮತ್ತು ಅಂಜೂರದ 2 ಮರಗಳಿರಲಿಲ್ಲ. ಮತ್ತು ಅಲ್ಲಿ ಯಾವ ಮರ ತೋರಿಸಿದ್ರು ಮತ್ತು ಅದರ ಹೆಸರೇನು, ಅಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಮುಂದೆ ನೋಡೋಣ. ಸೊ ಇದು ಇನ್ನೊಬ್ಬ ಚಿತ್ರಕಲಾವಿದನ ಕಲ್ಪನೆ. ಅವನು ಮುರುಂಗು ತಾನು ಸೃಷ್ಟಿ ಮಾಡಿದಂತ ಗಿಗಿಯುಗೆ ನೋಡಿ, ದೂರದಲ್ಲಿರುವಂತ ಅತ್ತಿವನ ಇದೆಯಲ್ಲ, ಅಲ್ಲಿ ಹೋಗಿ ನೀನು ಬದುಕು ಅಂತ ತೋರಿಸ್ಕೊಡ್ತಾನೆ. ಅಲ್ಲಿ ಇವನು ಗಿಗಿಯು ಹೋಗ್ತಾನೆ. ನೆಕ್ಸ್ಟ್. ಸೊ ಆಮೇಲೆ ಅವ್ರು ಬದುಕಲಿಕ್ಕೆ ಹಸುಗಳನ್ನ ಕೊಡ್ತಾನೆ. ಅವ್ರು ಸೃಷ್ಟಿ ಮಾಡಿರುವಂತ ಗಿಗಿಯು ಮತ್ತು ಮುಂಬಾಳಿಗೆ ಬದುಕಲಿಕ್ಕೆ ಅಂತ ಹಸುಗಳನ್ನ ಕೊಡ್ತಾನೆ. ಅಗ್ರಿಕಲ್ಚರ್ ಬದುಕೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟ್. ಸೊ ಆಮೇಲೆ ಮುರುಂಗುನ ಮರ್ತೋದ್ರು. ಒಂದಷ್ಟು ದಿನ ಆದ್ಮೇಲೆ ಮರ್ತೋದಾಗ ಅವನಿಗೆ ಸಿಟ್ಟು ಬಂದು ಮಳೆ
ನಿಲ್ಲಿಸಿ ಕ್ಷಾಮ ಬರಾಬರವನ್ನು ಮಾಡಿದಂತೆ ಅವಾಗ ಮತ್ತೆ ಇಬ್ರು ಹೋಗಿ ಅವ್ನು ಬೇಡ್ಕೊಂಡಾಗ ಮತ್ತೆ ಮಳೆ ಬಂತು ಅಂತ ಅವ್ರ ಪುರಾಣದ ಕಥೆ ಇದೆ. ಓಕೆ, ಸೊ ಅವರು ಕೀನ್ಯನ್ಸು ಬೆಟ್ಟದ ಹತ್ರ ಹೋಗಿ ಮುರುಗುಗೆ ಪೂಜೆ ಸಲ್ಲಿಸುವಂತ ಅವ್ರ ಭಕ್ತರು. ಸೊ ಇಲ್ಲಿ ಭಾರತದಲ್ಲಿ ವಿಶೇಷವಾಗಿ ಶ್ರೀಲಂಕಾದಲ್ಲಿ ಮುರುಗನ ಮೂಲ ಒಕ್ಕಲು ವೆಡ್ಡ ಅನ್ನುವಂತಹ ಆದಿವಾಸಿಗಳು ಇವತ್ತು ಅವರಿನ್ನ ಬೇಟೆಗಾರ ಹಂತದಲ್ಲೇ ಉಳ್ಕೊಂಡ್ ಬಂದಿದ್ದಾರೆ. ಅವ್ರ ನಂಬಿಕೆ ಪ್ರಕಾರವಾಗಿ ಮುರುಗನ ಹೆಂಡತಿ ಒಳ್ಳಿ ತಮ್ಮ ಮನೆಯ ಮಗಳು, ತಮ್ಮ ಪೂರ್ವಿಕಳು ಅಂತ ನಂಬಿಕೆ ಇದೆ. ಅವಳು ಗೆಣಸುಗಡ್ಡೆಯ ಬಳ್ಳಿಗಳಲ್ಲಿ ಸಿಕ್ಕಿದಂತ ಮಗು ಅಂತೆ. ಅದನ್ನ ಆ ಬುಡಕಟ್ಟಿನ ಜನರ ನಾಯಕ ಸಾಕಿದ್ದ. ಅದಕ್ಕೆ ಬಳ್ಳಿಯಲ್ಲಿ ಸಿಕ್ಕಿದ್ರಿಂದ ಅವಳ ಹೆಸರು ಒಳ್ಳಿ ಅಂತ. ತಮಿಳಲ್ಲಿ ಒಳ್ಳಿ ಅಂದ್ರೆ ಬಳ್ಳಿ, ಸೊ ಅದಕ್ಕೆ ಒಳ್ಳಿ. ಅವಳೊಬ್ಬಳೇ ಅವಳ ಅಕ್ಕಲಿಗೆ ಮುರುಗನ್ಗೆ ಹೆಂಡತಿ. ಇನ್ನೊಬ್ಬ ಹೆಂಡತಿ ಜೊತೆ ಸೇರಿಸಿದ್ದು ಯಾಕೆ ಅಂತಂದ್ರೆ ನಮಗೂ ಸಂಬಂಧ ಇರ್ಲಿ ಅಂತ, ನಾವು ಅವ್ರ ಸಂಬಂಧಕ್ಕೆ ಜನ ನಂಬ್ಕೊಳ್ಳಿ ಅಂತ ಇಲ್ಲಿಂದ ಇನ್ನೊಂದು ಹೆಣ್ಣನ್ನು ಅಲ್ಲಿ ಕೊಟ್ಟಿದ್ದಾರೆ. ಇರ್ಲಿ, ಓಕೆ, ಕೊಟ್ಟಿಲ್ಲ, ಅದು ಕೊಟ್ಟಂಗೆ ಕತೆ ಕಟ್ಟಿದ್ದಾರೆ. ಸೊ ಇವನು ಅದೇ ಶ್ರೀಲಂಕಾದ ಕತರ್ಗಾಮ ಅಂತ ಒಂದು ಊರು ಶ್ರೀಲಂಕಾದಲ್ಲಿ, ಸೌತ್ ಶ್ರೀಲಂಕಾದಲ್ಲಿ ಬರುತ್ತೆ. ಅಲ್ಲಿ ಇರುವಂತಹ ಮುರುಗನ ಕೋಯಿಲ್ ಏನಿದೆಯೋ ಅದೇ ಅತ್ಯಂತ ಪ್ರಾಚೀನವಾದದ್ದು. ಪ್ರಾಯಶಃ ಒಂದು 50,000 ವರ್ಷಗಳ ಹಿಂದಿನ ಕೋಯಿಲ್ ಇರಬಹುದು ಅದು ಅಂತ ಅನ್ಸುತ್ತೆ. ಕೋಯಿಲ್ಗಿಂತ ಹೆಚ್ಚಾಗಿ ಕಾಡಲ್ಲಿದೆ ಒಂದು ಸಣ್ಣ ನೆಲೆ, ಅದು 50,000 ವರ್ಷಗಳದ್ದು. ಆ ನಂತರ ಕತರ್ಗಾಮದಲ್ಲಿ ಇನ್ನೊಂದು ಗುಡಿ ಕಟ್ಟಿದೆ. ಓಕೆ, ಸೊ ಶ್ರೀಲಂಕಾ ಕತರ್ಗಾಮ ಅರಣ್ಯವಾಸರು ವೆಟ್ಟಾರದು ಆಯ್ತಾ. ಅದೇ ಒಳ್ಳಿ ಅವರ ಮನೆ ಏಳು ಅಂತ. ಸೊ ಇಲ್ಲಿ ಒಂದು ಗಮನಿಸಬೇಕಾದ್ದೇನು ಅಂತಂದ್ರೆ ನೋಡಿ, ಮುರುಗ ಅನ್ನುವಂಥದ್ದು ದ್ರಾವಿಡ ಭಾಷಾ ಮೂಲದ ನಾಮಪದ ಮತ್ತು ಅವನ ಹೆಂಡತಿಯ ಹೆಸರು ಕೂಡ ಒಳ್ಳಿ ಅನ್ನುವಂಥದ್ದು ದ್ರಾವಿಡ ಭಾಷೆಗಳಲ್ಲೇ ಇರುವಂಥದ್ದು. ಆದ್ರೆ ಅವನ ಎರಡನೇ ಹೆಂಡತಿಯಾಗಿರುವಂತ ಅವಳ ಹೆಸರೇನು ಗೊತ್ತಾ? ದೇವಸೇನೆ ಅಂತ, ಸಂಸ್ಕೃತ ಪದ. ಅದಕ್ಕಾಗತ್ತೆ ನನ್ನ ಹೆಸರು ಲಕ್ಷ್ಮೀಪತಿ ಅಂತ, ನನ್ನ ತಮ್ಮನ ಹೆಸರು ನಿಕೋಲಾಸ್ ಅಂತ ಅನ್ನಂಗಿದೆ ಇದು. ಅರೆ, ನನ್ನ ಹೆಸರು ಒಂದು ಭಾಷೆದಾಗ ನನ್ನ ಹೆಂಡತಿ ಹೆಸರು ಇನ್ನೊಂದು ಭಾಷೆಯಲ್ಲಿ ಹೆಂಗ್ರಿ ಇರುತ್ತೆ? ನನ್ನ ತಮ್ಮನ ಹೆಸರು, ನಮ್ಮಿಬ್ಬರದು ಒಂದೇ ಕುಟುಂಬ, ಒಂದೇ ಭಾಷೆ ಆಡೋಂಥವ್ರಾಗಿದ್ರೆ ನಮ್ಮಿಬ್ಬರ ಹೆಸರು ಒಂದೇ ಭಾಷೆಯಲ್ಲಿ ಇರ್ಬೇಕಲ್ವಾ? ಅದೇಗೆ ನನ್ನ ತಮ್ಮ ನಿಕೋಲಾಸ್ ಕಂಪ್ಲೀಟ್ ಲಾಸ್ ಅಷ್ಟೇ, ನಿಕೋಲಾಸ್ ಅಲ್ಲ, ಕೇಳಿದ ನಾಮ. ಓಕೆ, ನೆಕ್ಸ್ಟ್ ಅದೇ ಬೆಟ್ಟಗಳ ಬೆಟ್ಟ ಇವತ್ತು ಅದೇ ತರ ಇದ್ದಾರೆ. ಈಗ ಕತರಗಾಮ ಅನ್ನುವಂತ ಶ್ರೀಲಂಕಾದ ಆ ಹಳ್ಳಿಯಲ್ಲಿದ್ದಂತ ಪ್ರಾಚೀನವಾದ ಮುರುಗನ ಕೋಯಿಲ್ ಇವರೇ ಪೂಜೆ ಮಾಡ್ತಾ ಇದ್ದಿದ್ದು. ಇವರೇ ಮೂಲ ಒಕ್ಕಲು. ಯಾವತ್ತಿಂದ? 35,000 ವರ್ಷಗಳಿಂದ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿದ್ದಂತ ಇವರು 60,000 ವರ್ಷದಿಂದ ಭಾರತಕ್ಕೆ ಬಂದು ದಕ್ಷಿಣ ಭಾರತದ 35,000 ವರ್ಷಗಳ ಹಿಂದೆ ಶ್ರೀಲಂಕಾಗೆ ಹೋಗಿ ಸೆಟ್ಲ್ ಆದವರು ಆಯ್ತಾ. ಅವರು ಕಟ್ಟಿದಂತ ತಮ್ಮ ಪೂರ್ವಿಕ ಮುರುಗನ ಕೋಯಿಲ್ನಲ್ಲಿ ಅವರೇ ಪೂಜೆ ಮಾಡ್ತಿದ್ದು. ಇವತ್ತು ಅಲ್ಲಿ ಪುರೋಹಿತರು ಬೇರೆಯವರು ಬಂದು ಪೂಜೆ ಮಾಡ್ತಾರೆ. ಇವರು ಹೊರಗೆ ನಿಂತ್ಕೊಂಡು ನಿಮ್ಮ ಮನೆಯನ್ನ ಇನ್ನೊಬ್ಬ ಅತಿಥಿ. ಸೊ ಆಫ್ರಿಕಾದಲ್ಲಿ ಇರುವಂತಹ ಕೊಯ್ ಸ್ಯಾನ್ ಪುಷ್ಪನಗಳು ಹೆಂಗೆ ಬೇಟೆ ಆಡ್ತಿದ್ದಾರೆ ಇವತ್ತಿಗೂ, ಹಾಗೆ ಇವರು ಕೂಡ ಇವತ್ತು ಅದೇ ಬೇಟೆಗಾರ ಹಂತದಲ್ಲಿ ಉಳ್ಕೊಂಡಿದ್ದಾರೆ. ಅವರು ಬೇಸಿಕಲಿ ಹಂಟರ್ ಗ್ಯಾದರರ್, ಬೇಟೆಗಾರ ಸಂಗ್ರಹಕಾರರು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದನ್ನ ನಾನು ಹೇಳಿದ್ದು ಪ್ರಾಯಶಃ ಇದು ದಕ್ಷಿಣ ಭಾರತದಿಂದ ವೆಡ್ಡ ಆದಿವಾಸಿಗಳು ಶ್ರೀಲಂಕಾಗೆ ಹೋದ ನಂತರದಲ್ಲಿ ಕಾಡಲ್ಲಿ ನೆಲೆಸಿದ್ರಲ್ಲ, ಅಲ್ಲಿ ಸ್ಥಾಪನೆ ಮಾಡಿದಂತ ಮುರುಗನ ನೆಲೆ. ಇದು ಹೆಚ್ಚು ಸ್ಪಷ್ಟವಾಗಿಲ್ಲ, ಆದ್ರೆ ಇದೇ ಅತ್ಯಂತ ಪ್ರಾಚೀನವಾದ ಮುರುಗನ ನೆಲೆ. ಇಲ್ಲಿಂದ ನೆಕ್ಸ್ಟ್ ಆ ಕಾಡಿಗೆ ಹತ್ತಿರದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ, ಕತರ್ಗಾಮ ಅನ್ನುವಂತ ಹಳ್ಳಿಯಲ್ಲಿ ಮುರುಗನ ಕೋಯಿಲ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇದು ಕೋಯಿಲ್ ಮೊದಲಿದ್ದದ್ದು ಹೀಗೆ ಒಂದ್ ಸಣ್ಣ ಹೆಂಚಿನ ಸಣ್ಣ ಮನೆ ತರ. ಅಲ್ಲೂ ಕೂಡ ಮುರುಗಂದು ವಿಗ್ರಹ ಇಲ್ಲ, ಇವತ್ತಿಗೂ ಇಲ್ಲ ವಿಗ್ರಹ. ಹೆಂಗೆ ಆಫ್ರಿಕಾದಲ್ಲಿ ಮುರುಗನ್ ನಿರಾಕಾರನೋ ನಿರ್ಗುಣನೋ, ಹಾಗೆ ಇಲ್ಲೂ ಕೂಡ ಮುರುಗನಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಾಚೀನವಾದಂತಹ ಕೋಯಿಲ್ನಲ್ಲಿ ಕೂಡ ಮುರುಗನ್ ಇಲ್ಲ. ಯಾಕಂದ್ರೆ ಅವನಿಗೆ ರೂಪ ಇಲ್ಲ, ಅವನು ನಿರಾಕಾರ ನಿರ್ಗುಣಿ ಆಯ್ತಾ. ಇಲ್ಲೂ ಇಲ್ಲ. ಸುಮ್ಮನೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಗೋಡೆ ಮೇಲೆ ಕ್ಯಾಲೆಂಡರ್ ಚಿತ್ರ ಬಿಡಿಸ್ಬಿಡ್ತಾರೆ. ಅದೇ ನವಿಲ ಮೇಲೆ ಮುರುಗ ಕೂತಿರೋದು, ಈ ಕಡೆ ಒಂದು ಹೆಂಡತಿ, ಈ ಕಡೆ ಒಂದು ಹೆಂಡತಿ. ಅವನಿಗೆ ಅಚ್ಚರಿಗೆ ಹೆಂಡತಿಯಲ್ಲೆಲ್ಲ ಈಗ ಹೆಂಡತಿನ ಕೊಟ್ಟಿದ್ದೀವಿ ನಾವು, ಇಲ್ಲಿ ಇಟ್ಕೊಳ್ಳೆ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಇದು ಬರ್ತಾ ಬರ್ತಾ ಹಿಂಗೆ ಅಭಿವೃದ್ಧಿ ಆಗ್ತಾ ಹೋಯ್ತು ಅಂತ. ನೆಕ್ಸ್ಟ್ ತೋರಿಸಿ ನೋಡಿ, ನೆಕ್ಸ್ಟ್ ತೋರಿಸಿ. ಸೊ ಇಲ್ಲಿ ಯೌದೇಯರು ಅನ್ನುವಂತಹ ಒಂದು ಡೈನಾಸ್ಟಿ ನಾರ್ತ್ ಇಂಡಿಯಾದಲ್ಲಿತ್ತು. ಆ ಯೌದೇಯರು ಆ ಕಾಲಕ್ಕೆ ಮುದ್ರಿಸಿದಂತಹ ನಾಣ್ಯದಲ್ಲಿ
ಮುರುಗನ ಚಿತ್ರ ಹೀಗಿದೆ, ಅವನ ಪಕ್ಕದಲ್ಲಿ ಹುಂಜ ಇದೆಯಾ ಹೊರತು ನವಿಲಿಲ್ಲ. ನವಿಲು ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟ ವಾಹನಗಳಿದೆಯಲ್ಲ, ಆ ವಾಹನಗಳಲ್ಲಿ ಬದಲಾವಣೆ ಆಗೋದು ಕೂಡ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆಗೆ ಕಾರಣ ಆಗೋಗುತ್ತೆ. ಇಲ್ಲಿ ಅವನಿಗೆ ಪಕ್ಕದಲ್ಲಿ ಹುಂಜ ಇದೆ, ನವಿಲಿಲ್ಲ. ಅದನ್ನು ತುಂಬಾ ಗಮನಿಸಿ. ಓಕೆ, ಸೊ ಹಂಗೆ ಹುಂಜದ ಲಾಂಛನ ಇರುವಂತ ಮುರುಗನ ಪ್ರಾಚೀನ ಪ್ರತಿಮೆಗಳು ಒಂದ್ 2-3 ಇದೆ, ತೋರಿಸ್ಬಿಡಿ ನೋಡಿ. ಇಲ್ಲಿ ಕೂಡ ಈ ವಿಗ್ರಹದಲ್ಲೂ ಕೂಡ ಸ್ಕಂದನ ಪ್ರಭಾವ ಆಗೋದಕ್ಕೂ ಮುಂಚೆ ಅವನ ಕೈಯಲ್ಲಿ ಹುಂಜುವ ಇದೆ ನೋಡಿ, ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ಹುಂಜ ನಿಮಗೆ. ಸೊ ಇದನ್ನ ದಂಡಾಯುಧ ಪಾಣಿ ಅಂತ ಕರೀತಾರೆ ತಮಿಳಲ್ಲಿ. ಕೈಯಲ್ಲಿ ವೇಲ್ ಇಟ್ಕೊಂಡಿದ್ರೆ ವೇಲಾಯುಧ ಪಾಣಿ ಅಂತ ಕರೀತಾರೆ. ದಂಡಾಯುಧ ಪಾಣಿ, ವೇಲಾಯುಧ ಪಾಣಿ ಇವೆಲ್ಲ ಮುರುಗನ ಬೇರೆ ಬೇರೆ ಹೆಸರುಗಳು. ಓಕೆ, ನೆಕ್ಸ್ಟ್. ಸೊ ಇಲ್ಲೂ ಕೂಡ ಹುಂಜದ ಲಾಂಛನ ಇದೆ, ಇಲ್ಲೂ ನವಿಲಿಲ್ಲ. ಓಕೆ, ಇದು ಆಕ್ಚುಲಿ ಅವನಿಗೆ ಮೊದಲು ಪೂಜೆ ಮಾಡ್ತಿರ್ಲಿಲ್ಲ. ನಾ ಹೇಳಿದ್ನಲ್ಲ, ಅವನು ನಿರಾಕಾರನಾದ್ರಿಂದ ಅವನಿಗೆ ಆಕಾರದಲ್ಲಿ ಪೂಜೆ ಮಾಡೋದಿಲ್ಲ ಅಂತ. ಹಾಗಾಗಿ ಮೊದಲು ಪೂಜೆ ಮಾಡ್ತಾ ಇದ್ದ ಯಾವುದಕ್ಕೆ ಅಂದ್ರೆ ಅವನ ವೇಲ್ಗೆ. ಸೊ ಆ ವೇಲ್ ಮೇಲೆ ತಮಿಳ್ನ ಓಂಕಾರ, ಓಂ ಅಂತ ಬರ್ತಿದೆ ನೋಡಿ. ಅದು ಆಕ್ಚುಲಿ ಆಫ್ರಿಕಾದ ಮ್ಯಾಪ್ ಇದ್ದಂಗೆ ಇದೆ. ತಮಿಳಿನ ಲಿಪಿಯಲ್ಲಿ ಓಂ ರೂಪಿಸೋವಾಗ ಅವ ನೆನಪೆಲ್ಲೋ ಕೆಲಸ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದು ಆಫ್ರಿಕಾದ ಮ್ಯಾಪ್ ರೀತಿಯಲ್ಲಿ ಬಂದಿದೆ, ಅದೊಂದು ಆಕ್ಸಿಡೆಂಟಲ್ ಕೂಡ ಆಗಿರ್ಬೋದು, ಬೇರೆ ಪ್ರಶ್ನೆ. ನೆಕ್ಸ್ಟ್. ಸೊ ಅವನ ವೇಲ್ಗೆ ಪೂಜೆ ಮಾಡ್ತಿದ್ದಂತ ಸಂದರ್ಭದ ಫೋಟೋಗಳು. ಇನ್ನೂ ಕೆಲವು ಕಡೆ ಬರೀ ವೇಲ್ಗಷ್ಟೇ ಪೂಜೆ ಮಾಡೋದು ಉಳ್ಕೊಂಡಿದೆ. ಸೊ ನೋಡಿ, ಇಲ್ಲಿ ಅಷ್ಟೇ ಕಾಡಿನ ಮಧ್ಯೆ ವೇಲ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆ, ವೇಲಾಯುಧ ಪಾಣಿ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಆಮೇಲೆ ಅವನ ಮುರುಗನನ್ನ ಪೂಜೆ ಮಾಡೋದಕ್ಕೆ ಅಂತ ಬಂದಾಗ ನಮ್ಮ ಜನಗಳಿಗೊಂದು ಇದೇನು ಅಂತಂದ್ರೆ, ಎದುರಿಗೆ ಏನೂ ಇಲ್ಲದೆ ಇದ್ರೆ ಅವ್ರಿಗೆ ಮಾತಾಡೋದು ಕಷ್ಟ, ಸಂವಾದ ಮಾಡೋದು ಕಷ್ಟ, ಕಮ್ಯುನಿಕೇಟ್ ಮಾಡೋದು ಕಷ್ಟ. ಏನೋ ಒಂದು ಇರ್ಬೇಕು, ಸಮಥಿಂಗ್. ಇದೆಯಾ ಅವನು ಇದೇನು ಮಾಡೋದು ಅಂತ ಕನ್ಫ್ಯೂಷನ್. ಸೊ ಅದಕ್ಕೆ ಏನೋ ಒಂದು ವಿಗ್ರಹ ಬೇಕು ಅಂತ. ಆವಾಗ ಆ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡು ಹೇಳ್ತು, ನೋಡಪ್ಪ ಒಂದು ಕೆಲಸ ಮಾಡೋಣ. ಸೊ ಅವನ ಹೆಸರನ್ನ ಒಂದು ಲಿಂಗನ ಸ್ಥಾಪನೆ ಮಾಡೋಣ. ಆ ಲಿಂಗ ಸ್ಥಾಪನೆ ಮಾಡುವಾಗ ನೋಡಿ, ಇಲ್ಲಿ ವೇಂಗೈ ಮರಂ ಅಂತ, ವೇಂಗೈ ಮರಂ. ಆ ವೇಂಗೈ ಮರದ ತುಂಡಿನಿಂದಲೇ ಅವನ ಲಿಂಗನ ಸ್ಥಾಪನೆ ಮಾಡಿ ಮರದ ಕೆಳಗೆ ಇಟ್ಟು ಪೂಜೆ ಮಾಡುವಂತ ಅಭ್ಯಾಸ ಶುರುವಾಯ್ತಂತೆ. ಹಾಗಾಗಿನೇ ಅವನು ವೇಂಗೈ ಮರದ ಲಿಂಗವಾದ್ದರಿಂದ ವೆಂಕಟಾಧಿಪತಿ. ಇವತ್ತು ನೀವು ಯಾರನ್ನ ವೆಂಕಟಾಧಿಪತಿ ಅಂತ ಕರಿತಿದ್ದೀರಿ ಗೊತ್ತಿಲ್ವಾ? ತಿರುಪತಿಯನ್ನ ವೆಂಕಟಾಧಿಪತಿ ಅಂತ ಕರೆಯೋದು. ತಿರುಪತಿಯಲ್ಲಿರುವಂತ ವೆಂಕಟರಮಣನ, ಶ್ರೀನಿವಾಸನನ್ನ. ಆದ್ರೆ ಒರಿಜಿನಲ್ ವೆಂಕಟಾಧಿಪತಿ ಇವನು ಮುರುಘ. ಸಪ್ತಗಿರಿ ಒಡೆಯ ಇವನೇ. ಅದು ಚಿತ್ರ ತೋರಿಸ್ತು ನಿಮ್ಗೆ. ಸಪ್ತಗಿರಿ ಎಲ್ಲಿದೆ, ಎಲ್ಲಿ ಅವನು ಸ್ಥಾಪನೆ ಆಗಿದೆ, ಎಷ್ಟು ವರ್ಷಗಳಿಂದ ಅಂತ ಗೊತ್ತಾಗ್ತಾನೆ. ನೆಕ್ಸ್ಟ್, ಇದು ಅವನ ಹೆಂಡತಿ, ಮೂಲ ಹೆಂಡತಿ ಒಳ್ಳಿ. ಅದಕ್ಕೇನೆ ಕಪ್ಪು ಅನ್ನೋ ತರ ತೋರಿಸಿದ್ದಾರೆ. ಯಾಕಂದ್ರೆ ಆ ಸಮುದಾಯವೇ ಕಪ್ಪು ಸಮುದಾಯ, ಆಫ್ರಿಕಾದಿಂದ ಹಿಡಿದು ತಮಿಳುನಾಡಿನವರೆಗೂ ಕೂಡ. ಸೊ ಇದು ಮುರುಗನ ಹೆಂಡತಿ ಒಳ್ಳಿ. ಆ ಕಡೆ ಇರುವಂತದ್ದು ಆಸ್ಟ್ರೇಲಿಯಾದ ಆದಿವಾಸಿಗಳು ಗುಹಾ ಚಿತ್ರ ಬಿಡಿಸಿದ್ದಾರೆ. ಮಮರಗನ್ ಅಂತ ಅವ್ರು ಕರೀತಾರೆ, ವರಮುರುಂಗುಂಡಿ, ಮಮರಗನ್ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಅವನ ಹೆಂಡತಿಯ ಚಿತ್ರ ನೋಡಿ. ಇಲ್ಲಿ ಅವನಿಗೆ ಒಬ್ಳೆ ಹೆಂಡತಿ, ಒಳ್ಳಿ ಒಬ್ಳೆ, ಪ್ರಾಚೀನ ಕಲ್ಪನೆ. ನೆಕ್ಸ್ಟ್, ಆಮೇಲೆ ಇವಳು ಬಂದು ದೇವಸೇನೆ 7ನೇ ಶತಮಾನದಲ್ಲಿ ಒಬ್ಬ ಉತ್ತರ ಭಾರತದ ಕಡೆಯಿಂದ ಬಂದಂತ ಒಬ್ಬ ಸನ್ಯಾಸಿನಿ ಕಕರಗಾಮದ ಕಾಂಪೌಂಡ್ ನಲ್ಲಿ ಇವಳು ವಿಗ್ರಹ ಸ್ಥಾಪನೆ ಮಾಡಿ ಮುರುಗನ ಹೆಂಡತಿ, ಇವಳು ಕೂಡ ಮುರುಗನ ಹೆಂಡತಿನೇ ಅಂತ ಸ್ಥಾಪನೆ ಮಾಡಿಬಿಟ್ಟು ಹೋಗ್ಬಿಟ್ಟು ಆಮೇಲೆ ಅದು ಹೆಂಗೆ ಕಥೆಗಳು ಕಟ್ತಾ ಬರ್ತಾ ಬರ್ತಾ ಮುರುಗ ಮತ್ತು ಸ್ಕಂದ ಒಂದೇ ಅಂತ ಮಾಡಿದ್ರು. ಆದ್ರೆ ಮುರುಗ ಮತ್ತು ಸ್ಕಂದ ಒಂದೇ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಕಿ ನೀರು ಒಂದೇ ಅಂದ್ರೆ ಎಷ್ಟು ಸಮಂಜಸವೋ ಅದು ಅಷ್ಟೇ ಸಮಂಜಸವ ಅಂತ. ಬೆಂಕಿ ನೀರು ಒಂದಲ್ಲ, ಹಾಗೆ ಮುರುಗ ಮತ್ತು ಸ್ಕಂದ ಬೇರೆ ಬೇರೆ. ಸ್ಕಂದನ ಹೆಂಡತಿ ದೇವಸೇನೆ, ಮುರುಗನ ಹೆಂಡತಿ ಒಳ್ಳೆ. ಸ್ಕಂದ ಅನ್ನುವಂಥದ್ದು ಸಂಸ್ಕೃತ ಭಾಷೆಯಿಂದ ನಿಷ್ಪನ್ನಗೊಂಡಿರುವಂತಹ ನಾಮಪದ. ಮುರುಗ ಮತ್ತು ಒಳ್ಳೆ ಎನ್ನುವಂಥದ್ದು ದ್ರಾವಿಡ ಭಾಷೆಯಿಂದ ನಿಷ್ಪನ್ನಗೊಂಡಿರುವಂತಹ ನಾಮಪದ. ಅವನ ವಾಹನ ನವಿಲು, ಇವನ ವಾಹನ ಹುಂಜ. ಹೀಗೆ ಅನೇಕ ಅಂಶಗಳಲ್ಲಿ ಅವರಿಬ್ಬರಿಗೂ ಮತ್ತೆ ವ್ಯತ್ಯಾಸ ಇದೆ. ಆದ್ರೆ ಅವರಿಬ್ಬರನ್ನು ಈಕ್ವೇಟ್ ಮಾಡ್ಬಿಟ್ರು, ಒಂದೇ ಅಂತ ಮಾಡಿಟ್ಬಿಟ್ರು. ಒಂದೇ ಅಂತ ಮಾಡಿದ್ ಯಾಕೆ ಅಂತ ಯಾರು ಕೇಳಿಲ್ಲ, ಒಂದೇ ಅಂತ ಮಾಡಿದ್ದನ್ನು ಒಪ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ಕಾಣುತ್ತೆ. ನೆಕ್ಸ್ಟ್,
ಅದೇ ಅಲ್ಲಿ ಮಮರಗನ್ ಅಂತ ಮಮರಗನ್. ಆಮೇಲೆ ನೆಕ್ಸ್ಟ್ ಇನ್ನ ಬರುತ್ತೆ ಬೇರೆ ನೋಡಿ. ಇಲ್ಲಿ ಮಮರಗನ್ ಅಂತ ಆಸ್ಟ್ರೇಲಿಯಾದವರು ಕರೀತಾರೆ, ಜೊತೆಯಲ್ಲಿ ವರ ಮುರುಂಗುಂಡಿ ಅಂತ ಕರೀತಾರೆ. ಅದರಲ್ಲಿ ನಿಮಗೆ ಯೆಲ್ಲೋ ಕಲರ್ ಅಲ್ಲಿ ಮುರುಂಗು ಅಂತಿದೆ ನೋಡಿ. ವರ ಮತ್ತು ಡಿ ಅನ್ನುವಂಥದ್ದು ಆದಿ ಮತ್ತು ಅಂತ್ಯ ಪ್ರತ್ಯಯಗಳು, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್. ಅದು ಬಿಟ್ಟರೆ ಮಧ್ಯದಲ್ಲಿ ನಿಮಗೆ ಮುರುಂಗುನೇ ಕಾಣುತ್ತೆ. ಅಂದ್ರೆ ಆಫ್ರಿಕಾದಿಂದ ಆಸ್ಟ್ರೇಲಿಯಾದವರೆಗೂ ಕೂಡ ಮುರುಂಗು ಹೋಗಿದ್ದಾನೆ, ಅಲ್ಲಿ ಮುರುಂಗುವಾಗಿ ಉಳಿದಿದ್ದಾನೆ, ಭಾರತದಲ್ಲಿ ಮುರುಗನಾಗಿದ್ದಾನೆ. ನೆಕ್ಸ್ಟ್ ಅಲ್ಲಿ ವರ ಮುರುಂಗುಂಡಿ, ಮಮರಕನ್ ಅಂತೆಲ್ಲ ಚೇಂಜ್ ಆಗಿದ್ದಾನೆ ಅಷ್ಟೇನೆ. ಓಕೆ. ಸೊ ಇದು 2004ರಲ್ಲಿ ಆದಂತಹ ಸುನಾಮಿಯಲ್ಲಿ ಸಮುದ್ರ ತೀರದಲ್ಲಿ ತೇಲಿದಂತಹ ಸೆಲ್ವನ್ ಕುಪ್ಪಂ ಅನ್ನುವಂಥ ಜಾಗದಲ್ಲಿ ತೇಲಿದಂತಹ ಮುರುಗನ ಗುಡಿ. ಇದು 3000 ವರ್ಷಗಳ ಹಿಂದಿನ ಗುಡಿ ಕೊಯ್. ಓಕೆ. ಹರಪ್ಪದ ಕೋಲಿ ಸಂಸ್ಕೃತಿ. ನೆಕ್ಸ್ಟ್ ಹಾಕಿ ನೋಡಿ. ಇದು ಕೋ ಅಂತಂದ್ರೆ ನಮ್ಮ ಪೂರ್ವಿಕ ಪಿತೃ, ಪೂರ್ವಿಕ ಮಾತೆ ಅಂತೆಲ್ಲ ಹೇಳ್ತೀವಲ್ಲ, ಆ ಕೋ ಅನ್ನುವಂತಹ ಪರಿಕಲ್ಪನೆ ನಮ್ಗೆ ಬಂದದ್ದು ಎಲ್ಲಿಂದ ಅಂತಂದ್ರೆ ಸ್ಯಾಮ್ ಪುಷ್ಪನ್ ಬುಡಕಟ್ಟೆ ಅವರು ಇದಾರಲ್ಲ, ಅವರೇ ಎಲ್ಲ ಇವತ್ತಿನ ಆಧುನಿಕ ಮಾನವರ ಪೂರ್ವಿಕ ಪಿತೃಗಳು. ಹಾಗಾಗಿ ಅಲ್ಲಿಂದ ಬಂದಿದೆ. ಅವರಲ್ಲಿ ಇವತ್ತು ಕೂಡ ಅವರು ತಮ್ಮ ಮೂಲ ಸೃಷ್ಟಿಕರ್ತನನ್ನ ಕೋ ಅಂತ ಕರೀತಾರೆ, KHO. ನಾವು ಬರೀ KO ಅಂತ ಕರಿತೀವಿ, ಅವ್ರು KHO ಅಂತ ಕರೀತಾರೆ. ವಿಶೇಷ ಏನು ಅಂತಂದ್ರೆ ಈ ಕೋ ಗಂಡಸು ನಮ್ಮಲ್ಲಿ ಹೆಣ್ಣಾಗಿದ್ದಾರೆ ಕೊರಗಿ. ಆ ಕೋಗೆ ವಾಹನ ಜಿಂಕೆ. ಕಾಣ್ತೀಯ ಜಿಂಕೆ ಮಾರ್ಕ್ ಮಾಡಿದ್ವಿ ನೋಡಿ, ರೌಂಡ್ ಮಾರ್ಕ್. ಆ ರೌಂಡ್ ಮಾರ್ಕ್ ಒಳಗಡೆ ಜಿಂಕೆ ತಲೆ ಇದೆ, ಕಾಣಿಸ್ತಿದ್ಯಾ? ಸೊ ಆ ಕೋಗೆ ವಾಹನ ಜಿಂಕೆ, ಮತ್ತು ಅನೇಕ ಸಾರಿ ಕೋನೆ ಜಿಂಕೆ ಆಗ್ತಿರ್ತಂತೆ. ಅದು ಬೇರೆ ಪ್ರಶ್ನೆ. ಮತ್ತು ಜಿಂಕೆ ಕಾನ್ಸೆಪ್ಟ್ ಇವತ್ತವರೆಗೂ ಕೂಡ ಆಫ್ರಿಕಾದಲ್ಲಿ ಒಂದು ಕಾನ್ಸೆಪ್ಟ್ ತಮಿಳುನಾಡಿನಲ್ಲಿ ಕೂಡ ಉಳ್ಕೊಂಡ್ ಬಂದಿದೆ. ನೆಕ್ಸ್ಟ್ ಕೋನ ಇನ್ನೊಂದು AI ಜನರೇಟೆಡ್ ರೂಪ, ಆಯ್ತಾ? ಸೊ ಕೋ ಅನ್ನುವಂಥದ್ದಕ್ಕೆ ಏನೆಲ್ಲ ಅರ್ಥಗಳಿವೆ ಅಂದ್ರೆ ಕೆಲವು ಇಂಪಾರ್ಟೆಂಟ್ ಮಾತ್ರ ಕೊಟ್ಟಿದ್ದೇನೆ. ನಿಮಗೆ ಲಿಸ್ಟ್ ಮಾಡಿದ್ರೆ ನಿಮ್ಗೆ 20-30 ಕೋಯಿಂದ ಶುರುವಾಗುವಂಥ ಪದಗಳೆಲ್ಲ ಸಿಗ್ತವೆ ನೋಡಿ. ಕೋ ಅಂದ್ರೆ ಪೂರ್ವಿಕ ಪಿತೃ ಮಾತೆಯರು, ಆಯ್ತಾ? ಸೊ ಸಂಗಮ ಸಾಹಿತ್ಯದಲ್ಲಿ ಶಿಲ್ಪಧಿಕಾರದಲ್ಲಿ ಕೋವಲನ್ ಅನ್ನುವಂಥ ಹೆಸರು ಬರುತ್ತೆ. ಒಬ್ಬ ವ್ಯಾಪಾರಿ. ಅದೇ ಇವತ್ತು ಗೋಪಾಲನ್ ಅಂತಾಗಿರೋದು, ಆಯ್ತಾ? ಅದಷ್ಟೇ ಅಲ್ಲ, ಆಕ್ಚುಲಿ ಗೋವಿಂದ ಅಂತಿರಲ್ಲ ನೀವು ತಿರುಪ್ತಿಗೆ ಹೋಗುವಾಗ, ಗೋವಿಂದ ಗೋವಿಂದ ಗೋವಿಂದ, ಗೋವಿಂದ ಅಲ್ಲ, ಅದು ಕೋವಿಂದ. ಯಾಕೆ ನೋಡಿ, ನಮ್ಮ ಹಿಂದಿನ ರಾಷ್ಟ್ರಪತಿ ಹೆಸರು ಕೂಡ ಕೋವಿಂದ. ಅವನು ಉಳಿಸ್ಕೊಂಡಿದ್ದಾನೆ, ಯಾಕೆಂದ್ರೆ ಅವನು ಬಂದದ್ದು ಆ ತರದ ಬೆಲ್ಟಿಂದ. ಅವನು ಕೋವಿಂದ ಹೆಂಗಾದ? ನಾವೆಲ್ಲ ಗೋವಿಂದ ಗೋವಿಂದ ಅಂತ ಇದ್ವಿ, ಅವನು ಮಾತ್ರ ಗೋವಿಂದ ಅಂತ ಹೆಸರು ಯಾಕೆ ಇಟ್ಕೊಂಡಿದ್ದಾನೆ? ಪರ್ಟಿಕ್ಯುಲರ್ ಆಗಿ KO ಅಂತ ಬರೀತಾರೆ ಅವನ ಹೆಸರನ್ನ, ಜೀವ ಬರೆಯೋದೇ ಇಲ್ಲ. ಹಾಗಿರುವಾಗ ಗೋವಿಂದ ಇಷ್ಟು ಪಾಪ್ಯುಲರ್ ಆಗಿರುವಾಗ ಒಬ್ಬ ರಾಷ್ಟ್ರಪತಿಯ ಹೆಸರು ಕೋವಿಂದ ಅಂತ ಹೆಂಗೆ ಉಳ್ಕೊಂಬಂತು? ಆಲೋಚನೆ ಮಾಡಿ ದಯವಿಟ್ಟು. ಯಾಕೆಂತಂದ್ರೆ ಈ ನೆಲದ ಮೂಲ ಸಂಸ್ಕೃತಿಯಲ್ಲೇ ಕೋ ಇದೆ. ನಮ್ಮ ಪೂರ್ವಿಕ ಪಿತೃ ಮಾತೆಯರಿದ್ದಾರೆ, ಅವರಿಗೆ ನಾವು ಗೌರವ ಸುಗ್ಗಿ ರೂಪಿಸಿದ್ದೆ ಗೋವಿಂದ. ಗೋವಿಂದ ಅನ್ನೋದು ಗೋವಿಂದ ಆಯ್ತು, ಕೋವಲನ್ ಅನ್ನೋದು ಗೋಪಾಲನ್ ಅಂತ ಆಗೋಯ್ತು. ಹಾಗೇನೆ ಕೊಲಾಬ ಅಂತಂದ್ರೆ ಚಂದ್ರ. ಯಾಕೆ ನಿಮ್ಗೆ ಈ ಕೊಲಾಬ ತೋರಿಸಿದ್ದೀನಿ ಅಂತಂದ್ರೆ, ಆಕ್ಚುಲಿಗೆ 180 ವರ್ಷಗಳ ಹಿಂದೆ ಮುಂಬೈ ಇರ್ಲಿಲ್ಲ, ಗೊತ್ತಾ ನಿಮ್ಗೆ? ಬಾಂಬೆ ಇರ್ಲಿಲ್ಲ. ಅಲ್ಲಿ 7 ದ್ವೀಪಗಳಿತ್ತು. ಆ 7 ದ್ವೀಪಗಳ ಒಂದು ದ್ವೀಪದ ಹೆಸರು ಕೊಲಾಬ ಅಂತ. ಕೊಲಾಬ ಅಂದ್ರೆ ಚಂದ್ರ. ನಿಮ್ಗೆ ಆಗ್ಲಿಂದ ಹೇಳ್ಕೊಂಡ್ಬಂದಿದ್ದೀನಿ ಚಂದ್ರನ ಕಥೆಯನ್ನ. ಚಂದ್ರ ಮತ್ತು ಗಿಳಿ ಮತ್ತು ನೀರು ಇವೆಲ್ಲ ಕೂಡ ನಮ್ಮ ಪೂರ್ವಿಕರ ಜೊತೆಯಲ್ಲೇ ಕರ್ಕೊಂಡ್ ಬಂದಿರಂತ ಕಾನ್ಸೆಪ್ಟ್ಸ್. ಓಕೆ. ಕೋಲಂ ಅಂತ ತೆಲುಗಲ್ಲಿ, ತಮಿಳಲ್ಲಿ ಎಲ್ಲ ಹೇಳ್ತಾರೆ. ಮಲಯಾಳದಲ್ಲೂ ಇದೆ, ಕೋಲಂಗಳ್ ಅಂತ ಒಂದು ಸಿನಿಮಾನೇ ಇದೆ, ನೋಡಿದ್ದೀರಾ ನೀವು? ನೋಡಿಲ್ಲ. ಕೋಲ ಅಂದ್ರೆ ರಂಗೋಲಿ. ರಂಗೋಲಿ ಬಂದದ್ದು ಕೋಲಂ, ರಂಗೋಲಂ ಆ ಥರದಲ್ಲಿ. ಸೊ ಕೋ ಅನ್ನುವಂತಹ ನಮ್ಮ ಪೂರ್ವಿಕ ಮಾತೆಗೆ ಗೌರವ ಸಲ್ಲಿಸಕ್ಕೆ ಅವಳ ಗುಡಿಯ ಮುಂದೆ ಕೊಯ್ಲು ಮುಂದೆ ಹಾಕುವಂಥದ್ದು ಏನಿದೆಯಾ ಅದನ್ನ ರಂಗೋಲಿನ ಕೋಲಂ ಅಂತ ಕರೀತಾರೆ. ನೆಕ್ಸ್ಟ್ ಕೊಲುವು. ಈ ಕೊಲುವು ಅನ್ನುವಂಥ ಪದ ತೆಲುಗಲ್ಲಿದೆ. ಏನು ಅಂತಂದ್ರೆ ಮದುವೆ ಆಗುವಾಗ ಈ ತಾಳಿ ಕಟ್ಟೋ ಸಂದರ್ಭದಲ್ಲಿ ಪುರೋಹಿತರು ಕೊಲುವು ಅಂತಾರೆ. ಅಂದ್ರೆ ಗಟ್ಟಿ ಮೇಳ ಹಾಕಿ ಅಂತ. ತಾಳಿ ಕಟ್ತಾ ಇದ್ದಾನೆ, ಗಟ್ಟಿ ಮೇಳ. ಕೊಲುವು ಅಂತಂದ್ರೆ ವಾದ್ಯ. ಸೊ ಅದನ್ನ ಯಾಕೆ ಕೊಲುವು ಅಂತ ಕರೆದ್ರು ಅಂತಂದ್ರೆ, ಕೋ ಅನ್ನುವಂತಹ ನಮ್ಮ ಪೂರ್ವಿಕ ಪಿತೃ ಮತ್ತು ಮಾತೆಯರಿಗೆ ಗೌರವ ಸಲ್ಲಿಸೋಕೆ ಅವ್ರು ಮುಂದೆ ನಡೆಸೋ ವಾದ್ಯದ ಹೆಸರು ಕೂಡ ಕೊಲುವು ಅಂತ ಇದ್ದಾರೆ. ನೆಕ್ಸ್ಟ್ ಕೋವತ್ತುಲು ಅಂತ ತೆಲುಗಲ್ಲಿ ಇವತ್ತಿಗೂ ಇದೆ. ಕೋವತ್ತುಲು ಅಂತಂದ್ರೆ ಇವತ್ತು ಮೇಣದ ಬತ್ತಿಯನ್ನು ಕರೀತಾರೆ, ಆದ್ರೆ ಅದು ಪ್ರಾಚೀನ ಕಾಲದ್ದು ಬಂದಿದೆ. ಕೋವತ್ತುಲು ಅಂದ್ರೆ, ಒತ್ತುಲು ಅಂದ್ರೆ ಏನದು ಬತ್ತಿಗಳು.
ಗೋ ಬತ್ತಿ, ನಿಮ್ಗೆ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅಂದ್ರೆ ಗೋ ಬತ್ತಿಗಳು ಅಂತ. ಅಂದ್ರೆ ಗೋ ಎದುರಿಗೆ ದೀಪ ಬೆಳಗಿಸುವಂತದ್ದು ಯಾವುದು, ಅದು ಗೋ ಬತ್ತಿ, ಗೋ ಬತ್ತಿಗಳು. ಆಮೇಲೆ ಗೋಪುರಂ, ಈಗ ನಾವು ಅವನ್ನ ಎತ್ತರದಲ್ಲಿ ಇಟ್ಟಿದ್ದೀವಿ, ಅದಕ್ಕೆ ಗೋಪುರ ಕೂಡ ಎತ್ತರವಾಗಿರುತ್ತೆ, ಅದನ್ನ ಗೋಪುರಂ ಅಂತ ಕರೆದಿದ್ದೆ ಆ ಕಾರಣಕ್ಕೆ. ತಮಿಳಲ್ಲಿ ಗೋಪುರಂ ಅಂತ ನಾವು ಗೋಪುರ ಮಾಡ್ಕೊಂಡಿದ್ವಿ ಅಷ್ಟೇನೆ. ನೆಕ್ಸ್ಟ್ ಕೊರಚ ಅನ್ನುವಂತಹ ಸಮುದಾಯ ಯಾವುದಿದೆ, ಕೊರಚ ಆಗಲಿ ಕೊರಮ ಆಗಲಿ ಈ ತರದ ಅನೇಕ ಸಮುದಾಯಗಳು ನೇರವಾಗಿ ಗೋ ಸಂಸ್ಕೃತಿಯಿಂದಲೇ ಹರಿದು ಬಂದಂತವ್ರ ಹರಪದಿಂದ, ಅದಕ್ಕೆ ಅವನ್ನ ಗೋ ಅನ್ನುವಂತಹ ದೇವತೆಗೆ ಸೇರಿದ ಸಮುದಾಯದವರು ವಾಸ ಮಾಡುವ ಪ್ರದೇಶ ಯಾವುದು ಅದನ್ನ ಕೊರಚ. ಆ ಕೊರಚ ಪ್ರದೇಶದಲ್ಲಿರುವವರೆಲ್ಲ ಕೊರಚರು ಅಂತಾಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಘಟ್ಟ ಇದು. ಆಕ್ಚುಲಿ ಇವತ್ತು ನಾವು 108 ಜಾತಿಗಳಾಗಿ ವಿಂಗಡಣೆಗೊಂಡಿದ್ದೀವಿ. ನಾವು ಗುರುಸೋದೇ ನಮ್ಮ ಜಾತಿಗಳ ಮೂಲಕ. ನೀನ್ ಯಾರ ಪೈಕಿ ಅಂತಂದ್ರೆ, ಅಯ್ಯೋ ನಾವನ್ನ ಕುರುಬರು, ಒಕ್ಕಲಿಗರಣ, ಹಿಂಗೆ ನಾವು ಜಾತಿಗಳ ಮೂಲಕನೇ ಗುರುತಿಸ್ಕೊತೀವಿ. ಆದ್ರೆ ನಮ್ಮ ಪೂರ್ವಿಕರು ಕೇವಲ 4,500 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ತಮ್ಮಲ್ಲಿ ಏನಕ್ಕೆ ಕರ್ಕೋತಾ ಇದ್ರು ಗೊತ್ತಾ? ಅವೆಲ್ಲ ಕೋಲಿಗಳು ಅಂತ ಕರ್ಕೋತಾ ಇದ್ರು. ಕೋಲಿ ಸಮುದಾಯ, ಹರಪ್ಪದಲ್ಲಿದ್ದಂಥವರೆಲ್ಲ ಕೋಲಿ ಸಮುದಾಯದವರು. ಯಾಕೆ ಅಂತಂದ್ರೆ ನಾವು ಗೋ ಮಕ್ಕಳಾದ್ದರಿಂದ, ಗೋ ಅನ್ನುವಂತಹ ಮೂಲ ಮಹಾಮಾತೆಗೆ ಸಂಬಂಧಪಟ್ಟವರಿಂದ ಅಲ್ಲಿಂದ ಬಂದವರಾದ್ರಿಂದ ನಾವೆಲ್ಲ ಕೋಲಿಗಳು. ಮತ್ತು ಕೋಲಿ ಅಂದ್ರೆ ಪ್ರಾಚೀನ ಕಾಲದ ಅರ್ಥ ಏನಿದೆ ಅಂತಂದ್ರೆ, ಆಕ್ಚುಲಿ ಕೋಲಿ ಅನ್ನುವಂಥವ್ರು ಇದು ಮುಂಬೈಯಲ್ಲಿ ವ್ಯಸ್ತರಾಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಕೋಲಿ ಸಮುದಾಯದವರಿದ್ದಾರೆ. ವ್ಯಸ್ತ ಸಮುದಾಯವನ್ನೇ ಇವತ್ತು ಕೋಲಿ ಅಂತ ಕರೀತಾರೆ. ಆ ಕೋಲಿ ಅನ್ನುವಂತಹ ಪದದಿಂದ 1040 ಜಾತಿಗಳು ಹುಟ್ಕೊಂಡಿವೆ. ಅಂದ್ರೆ ಭಾರತದ ಅತ್ಯಂತ ಕೋಲಿಗಳು ಹಬ್ಬಿದ್ದಾರೆ. ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದ್ದು ಅಂತಂದ್ರೆ, ಅವರು ಬೇಸಿಕಲಿ ಬೆಸ್ತ ಅನ್ನೋ ಜಾತಿ ಸೇರಿದವರಲ್ಲ, ಆದ್ರೆ ಬೆಸ್ತಗಾರಿಕೆ ಮಾಡುತ್ತಿದ್ದಂತ ಹರಪ್ಪ ಸಮುದಾಯದವರಾದ್ರಿಂದ ಅವರನ್ನ ಕೋಲಿ ಅಂತ ಕರೀತಾ ಇದ್ದು. ಮತ್ತು ಮುಖ್ಯವಾಗಿ ಕೋಲಿ ಅನ್ನುವಂಥದಕ್ಕೆ ಅರ್ಥ ಏನು ಅಂತಂದ್ರೆ, ಅವರು ಕುಲ ಅನ್ನೋದ್ರಿಂದ ಬಂತು, ಕೂಲಿ ಅನ್ನೋದ್ರಿಂದ ಬಂತು ಅನ್ನೋದು ಏನೇನೋ ಹೇಳ್ತಾರೆ ಹಿಸ್ಟಾರಿಯನ್ಸು, ನಾನ್ಸೆನ್ಸು. ಅದರ ಮೂಲ ಅರ್ಥ ಸಂಗಮ ಸಾಹಿತ್ಯದಲ್ಲಿರುವಂತಹ ಪತ್ತು ಪಾಟು. ಸಂಗಮ ಅಂದ್ರೆ ನಮಗೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಸಿಗೋದೇ ತಮಿಳಲ್ಲಿ, ಅದನ್ನು ಸಂಗಮ ಸಾಹಿತ್ಯ ಅಂತ ಕರೀತಾರೆ. ಅದು 2200 ವರ್ಷಗಳಿಂದ ಇರುತ್ತೆ. ಆ ಸಂಗಮ ಸಾಹಿತ್ಯದಲ್ಲಿ ಬಂದಂತಹ ಪತ್ತು ಪಾಟು ಅನ್ನುವಂಥದ್ರಲ್ಲಿ ನಿಮಗೆ ಅದರ ಹೆಸರು ಕೋಲಿ ಅನ್ನೋದು ಮೀನಿಂಗ್ ಏನಂದ್ರೆ ಹೂವತ್ತು ಕಾಯ್ಕುಂ ಮರಂ. ಅಂದ್ರೆ ಕೋಲಿ ಅಂದ್ರೆ ಟ್ರೀ ಬೇರಿಂಗ್ ಫ್ರೂಟ್ ವಿತೌಟ್ ಔಟ್ವರ್ಡ್ಲಿ ಬ್ಲಾಸಮಿಂಗ್. ಅರ್ಥ ಆಯ್ತಾ ಇದೇನು ಅಂತ? ಹೂವು ಬಿಡದೆ ಹಣ್ಣು ಬಿಡೋ ಮರಗಳಿದೆಯಲ್ಲ ಅದನ್ನ ಕೋಲಿ ಅಂತ ಕರೀತಾರೆ. ಉದಾಹರಣೆಗೆ ಹತ್ತಿ ಮರ, ಅಂಜೂರದ ಮರ, ಹಲಸು, ಆಲದ ಮರ, ಇವೆಲ್ಲ ನೋಡಿ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಅಂತ ಜನಪದದಲ್ಲಿ ತಿರುಪತಿನೇ ಇದೆ. ಆಲಕ್ಕೆ ಹೂವಿಲ್ಲ, ಹಾಗೆ ಹಳ್ಳಿ ಮರಕ್ಕೂ ಹೂವು ಇಲ್ಲ, ಅಂಜೂರಕ್ಕೂ ಹೂವು ಇಲ್ಲ. ಹೂವು ಬಿಟ್ಟು ಆಮೇಲೆ ಕಾಯಾಗಿ ಆಮೇಲೆ ಹಣ್ಣಾಗೋದಲ್ವಾ? ಅದು ಇವು ಹೂವು ಬಿಡದೇನೆ ಹಣ್ಣು ಬಿಡುವಂತ ಮರ ಇದೆಯಲ್ಲ, ಆ ಮರದ ಹೆಸರು ಕೋಲಿ ಮರ ಅಂತ. ಯಾಕೆ ಕೋಲಿ ಮರ ಅಂತ ಕರೆದ್ರು ಅಂತಂದ್ರೆ, ಆ ಮರದಲ್ಲಿ ನಮ್ಮೆಲ್ಲರ ಪೂರ್ವಿಕ ಮಾತೆಯಾದ ಕೋ ಕೂತಿರ್ತಾಳೆ, ಅದು ಅವಳ ನೆಲೆ, ಅವಳ ವಾಸಸ್ಥಾನ. ಅದಕ್ಕೋಸ್ಕರ ಅದನ್ನ ಕೋಲಿ ಮರ ಅಂತ ಕರಿತೀವಿ. ಮತ್ತು ಆ ಕೋಲಿ ಮರಕ್ಕೆ ಸಂಬಂಧಪಟ್ಟವರಾದ್ರಿಂದ, ಕೋಗೆ ಸಂಬಂಧಪಟ್ಟವರು ನಾವಾದ್ರಿಂದ ನಾವೆಲ್ಲರೂ ಕೋಲಿಗಳು. ಮತ್ತು ಆ ಕಾಲಕ್ಕೆ ಹರಪ್ಪದಲ್ಲಿ ಅಗ್ರಿಕಲ್ಚರ್ ಇನ್ನೂ ಆಗಷ್ಟು ಶುರುವಾಗಿತ್ತು. ಹಾಗಾಗಿ ಅಗ್ರಿಕಲ್ಚರ್ ಬಹಳ ದೊಡ್ಡ ಕಸಬಾಗಿರ್ಲಿಲ್ಲ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಡೀತಾ ಇತ್ತು. ಮತ್ತು ಅದ್ರ ಜೊತೆಗೆ ಟ್ರೇಡಿಂಗ್ ಮಾಡೋರು, ಸ್ವಲ್ಪ ಇರೋದ್ರಲ್ಲಿ ಏನೋ ಸ್ಥಿತಿವಂತರಾದವರು ವ್ಯಾಪಾರ ಮಾಡೋರು. ಅದು ಬಿಟ್ಟರೆ ಬಹುತೇಕ ಸಮುದಾಯದವರು ತೊಡಗಿಸಿಕೊಂಡಿದ್ದು ತಮ್ಮನ್ನ ಬೇಟೆಗಾರಿಕೆಯಲ್ಲಿ ಮತ್ತು ಬೆಸ್ತಗಾರಿಕೆಯಲ್ಲಿ. ಯಾಕಂದ್ರೆ ಸರ್ವೈವಲ್ಗೆ ಆಹಾರ ಎಲ್ಲಿಂದ ಬರ್ಬೇಕು? ಅವ್ರಿಗೆ ಬೇಟೆ ಮತ್ತು ಬೆಸ್ತಗಾರಿಕೆಯಿಂದಲೇ ಬರ್ಬೇಕು. ಸೊ ಹಾಗಾಗಿ ಅವರು ಸಹಜವಾಗಿಯೇ ತಮ್ಮನ್ನ ಕೋಲಿ ಸಮುದಾಯ ಅಂತ ಕರ್ಕೊಂಡ್ರು. ಇನ್ನು ಕೆಲವರು ಮೀನು ಹಿಡಿಯೋರಂತ ಮೀನಾ ಅಂತ ಕರ್ಕೊಂಡ್ರು. ಈಗ ಹರಿಯಾಣ, ಪಂಜಾಬಲ್ಲಿ ಮೀನಾ ಅನ್ನುವಂತಹ ಸಮುದಾಯ ಇದೆ ನೋಡಿ. ಆ ಸಮುದಾಯದವರು ಇವತ್ತು ಇಂಡೋ ಆರಿಯನ್ ಭಾಷೆಯನ್ನ ಮಾತಾಡ್ತಾ ಇದ್ರು ಕೂಡ ಅವರು ತಮ್ಮ ಸಮುದಾಯದ ಹೆಸರಿನ ಮೂಲವನ್ನ ದ್ರಾವಿಡ ಭಾಷೆಯಲ್ಲೇ ಉಳಿಸ್ಕೊಂಡಿದ್ದಾರೆ. ಮೀನಾ ಅಂದ್ರೆ ಮೀನು ಅಂತ. ಹಾಗೆ ಬಿಲ್ ಅನ್ನುವಂತಹ ಬುಡಕಟ್ಟಿನ ಜನ ಇದ್ದಾರೆ, ಅವರು ಬೇಟೆಗಾರ ವಂಶಸ್ಥರು. ಸೊ ಅವರ ಜಾತಿಯ ಮೂಲ ಹೆಸರು ಬಿಲ್ ಅಂತ ಇದೆ. ಯಾಕೆಂದ್ರೆ ಬಿಲ್ಲು ಬಾಣ ಹಿಡಿದು ಬೇಟೆ ಆಡೋರಾದ್ರಿಂದ ಅವರು ಬಿಲ್ ಜನಾಂಗ. ಆದ್ರೆ ಬಿಲ್ಲಿಗೆ ಸಂಸ್ಕೃತದಲ್ಲಿ ಧನಸ್ಸು ಅಂತೀವಿ, ಮೀನಿಗೆ ಮತ್ಸ್ಯ ಅಂತೀವಿ.
ಹಂಗ ನೋಡಿದ್ರೆ ಹರಪ್ಪದಲ್ಲಿ ಬಹುಸಂಖ್ಯಾತ ಜನರು ಇದ್ದಿದ್ರೆ ಬೆಸ್ತಗಾರಿಕೆ ಮಾಡ್ತಿದ್ದವರು ಮತ್ತು ಬೇಟೆ ಆಡ್ತಾ ಇದ್ದವರು. ಸೊ ಈ ಎರಡೂ ಕಸುಬಿನ ಸಮುದಾಯದವರನ್ನ ಒಲಿಸಿಕೊಳ್ಳೋದಕ್ಕೋಸ್ಕರ ವೈದಿಕರು ಏನ್ ಮಾಡೋದು ಅಂತಂದ್ರೆ, ತಾವು ಸೃಷ್ಟಿ ಮಾಡಿದಂತಹ ಎರಡು ಬೃಹತ್ ಕಾವ್ಯಗಳ ರಚನಕಾರರು ಕವಿಗಳನ್ನ ಒಬ್ಬರು ಬೆಸ್ತರು ಇನ್ನೊಬ್ಬರು ಬೇಡರು ಅಂತ ಮಾಡಿ ಅದು ತಮ್ಮದೇ ಅಂತ ಅನ್ಸ್ಕೊಳ್ಳೋಕೆ ಮಾಡೋದು. ಅದಕ್ಕೆ ಜನ ಬಿದ್ದು ಮಾಡಬಹುದು. ಯಾಕಂದ್ರೆ ವಾಲ್ಮೀಕಿ ಅನ್ನುವಂಥವನು ವ್ಯಕ್ತಿ ಅಲ್ಲ. ಆಕ್ಚುಲಿ ಅದೊಂದು ಪ್ರದೇಶದ ಹೆಸರು. ರಷ್ಯಾದಲ್ಲಿ ಇವತ್ತಿಗೂ ಅದು ಕಾಲ್ಮಿಕ ಅನ್ನುವಂಥ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ನೂರಾರು ರೀತಿಯ ಭಿನ್ನ ಭಿನ್ನ ವರ್ಷನ ರಾಮಾಯಣಗಳು ಇವತ್ತಿಗೂ ಜನಪದದಲ್ಲಿ ಉಳ್ಕೊಂಡಿವೆ. ಸೊ ಅಲ್ಲಿಂದ ರಾಮಾಯಣದ ಪರಿಕಲ್ಪನೆ ಬಂತು. ಎಲ್ಲಿಂದ? ಕಾಲ್ಮಿಕದಿಂದ ಬಂದಂತಹ ರಾಮಾಯಣದ ಪರಿಕಲ್ಪನೆಯನ್ನೇ ಆಮೇಲೆ ವಾಲ್ಮೀಕಿಯಿಂದ ರಚನೆಗೊಂಡಿದ್ದು ಅಂತ ಮಾಡಿದ್ರು. ವಾಲ್ಮೀಕಿ ಒಬ್ಬ ವ್ಯಕ್ತಿ ಅಲ್ಲ. ಓಕೆ, ಏನು ಬೋರ್ ಹೊಡಿತಿದ್ಯಾ? ನಿಲ್ಲಿಸಿದ್ರೆ ನಿಲ್ಲಿಸ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಮಾಸ್ಟರ್ ನೋಡಿ ನಾನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲಿ ನೀವು ನೋಡಿ, ಇದು DNA ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಅಂಶ. ಅಲ್ಲಿ ಬಿಲ್ ಅನ್ನುವಂತಹ ಸಮುದಾಯದಲ್ಲಿ ASI ಅನ್ನುವಂಥ DNA ಅಂಶ 70% ಇದೆ. ASI ಅಂದ್ರೆ ಆನ್ಸಿಸ್ಟ್ರಲ್ ಸೌತ್ ಇಂಡಿಯನ್, ANI ಅಂದ್ರೆ ಆನ್ಸಿಸ್ಟ್ರಲ್ ನಾರ್ತ್ ಈಸ್ಟರ್ನ್ ಅಂತ. ಸೊ ನೋಡಿ, ನಿಮ್ಗೆ ASI ನ ಅಂಶ ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತಹ ದ್ರಾವಿಡರ DNA ನಲ್ಲಿರುವಂತಹ ಅಂಶ ಬಿಲ್ ಅನ್ನುವಂತಹ ಸಮುದಾಯದಲ್ಲಿ 70% ಇದೆ. ಕೋಲ್ ಅನ್ನುವಂತಹ ಸಮುದಾಯ ಯಾವುದು? ಅಂಗಾರಿ ಅಂತ ಮಧ್ಯಪ್ರದೇಶದ ದೇವತೆ ತೋರಿಸುತ್ತಲ್ಲ ಅವರು, ಮತ್ತು ಕೋಲಿ ಸಮುದಾಯಕ್ಕೆ ಸಂಬಂಧಪಟ್ಟವರು. ಆ ಕೋಲ್ ಅನ್ನುವಂಥವರಲ್ಲಿ 64% ದ್ರವಿಡಿಯನ್ DNA ಅಂಶ ಇದೆ, ಸೌತ್ ಇಂಡಿಯನ್ DNA ಅಂಶ ಇದೆ. ಆದ್ರೆ ಅವರು ಇವತ್ತಿರೋದು ನಾರ್ತ್ ಇಂಡಿಯಾದಲ್ಲಿ ಮಾತಾಡ್ತಿರೋದು ಇಂಡೋ ಆರ್ಯನ್ ಭಾಷೆ, ಸೇರಿರೋದು ದ್ರವಿಡಿಯನ್ ಸಮುದಾಯ ಹರಪ್ಪ ಮೂಲಕ್ಕೆ. ನೆಕ್ಸ್ಟ್ ಇನ್ನು 5 ನಿಮಿಷದಲ್ಲಿ ನಿಮ್ಮನ್ನ ಊಟಕ್ಕೆ ಬಿಡ್ತೀನಿ. ಸೊ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ತಿಳಿಬೇಕಾಗಿರುವಂಥದ್ದು ಏನು ಅಂತಂದ್ರೆ, ನಮಗೆ ನಮ್ಮ ಮೂಲ ಅಜ್ಜಿ ಗೊತ್ತು ಮುಂಬ, ಮೂಲ ಮಹಾಮಾತೆ ಗೊತ್ತು ಕೊರವಿ. ಕೊರವಿಯ ಜೊತೆಗೆ ಅವರು ಒಟ್ಟು 7 ಜನ ಅಕ್ಕ ತಂಗಿಯರು. ಅದಕ್ಕೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ದೊಡ್ಡಮ್ಮ ತಾಯಿ ಜಾತ್ರೆ ಮಾಡ್ತೀವಿ. ಯಾರು ದೊಡ್ಡಮ್ಮ ಅಂತಂದ್ರೆ ನಮ್ಮ ತಾಯಿಯ ಅಕ್ಕ, ನಮ್ಮ ತಾಯಿ ಕೊರವಿ. ಕೊರವಿಯ 3 ಜನ ಅಕ್ಕಂದ್ರು ಇದ್ದಾರೆ, ಅವರೇ ದೊಡ್ಡಮ್ಮಂದ್ರು. ಕೊರವಿಗೆ ಇನ್ನೊಂದು 3 ಜನ ತಂಗಿಯರಿದ್ದಾರೆ, ಅವರೇ ಚಿಕ್ಕಮ್ಮ ತಾಯಿಗಳು. ನಮ್ಮ ಹಳ್ಳಿಗಳಲ್ಲಿ ಇವತ್ತು ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಜಾತ್ರೆ ಮಾಡ್ತಾರೆ. ನಮ್ಮ ಮನೆ ಹತ್ರದಲ್ಲಿ ವರ್ಷಕ್ಕೆ ಒಂದ್ಸರಿ 3 ದಿನ ದೊಡ್ಡಮ್ಮ ತಾಯಿ ಜಾತ್ರೆ ನಡೀತದೆ. ಅವ್ರಿಗೆ ದೊಡ್ಡಮ್ಮ ತಾಯಿ ಅಂದ್ರೆ ಯಾರು ಗೊತ್ತಿಲ್ಲ, ಎಲ್ಲ ಕಾಳಿದು ದುರ್ಗಿದ್ದು ಚಾಮುಂಡಿದು ಹಾಡುಗಳು ಹಾಕ್ತಾರೆ ಮೈಕಲ್ಲಿ. ಅವ್ರು ಗೊತ್ತೇ ಇಲ್ಲ, ಅವ್ರಿಗೆ ಮರ್ತೇ ಹೋಗಿದ್ದಾರೆ. ಆ ದೊಡ್ಡಮ್ಮ ತಾಯಿ ಯಾರು ಅಂದ್ರೆ ಕೊರವಿಯ ಅಕ್ಕಂದಿರು. ಸೊ ಅಲ್ಲಿ ರಾಜಸ್ಥಾನದಲ್ಲಿ ಆ ಕಾನ್ಸೆಪ್ಟ್ ಇನ್ನೂ ಉಳ್ಕೊಂಡ್ ಬಂದಿದೆ. ಇದನ್ನ ಅವರೇ ಬರ್ದು ನೋಡಿ, ಕೊಲಾರಿಯಾ ರೈ ಮಾತಾ ಅಂತ. ಕೊಲಾರಿಯಾ ಅಂತ ಕೋಲಿ ಅನ್ನುವಂಥ ಮೂಲದಿಂದಲೇ ಬಂದಿರುವಂಥದ್ದು. ಕೊಲಾರಿಯಾ ರೈ ಮಾತಾ ಅಂತ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ಕೋಲಾರದವರು ಇದ್ದಾರೆ, ಹಾಗೆ ನಮಗೆ ಪರಿಚಯ ಮಾಡ್ಕೊಂಡ್ರು ನೋಡಿ. ಕೋಲಾರದಲ್ಲಿ ಕೋಲಾರಮ್ಮ ಅಂತಲೇ ಇದ್ದಾರೆ ದೇವಸ್ಥಾನ. ಅದನ್ನ ಆಲ್ಮೋಸ್ಟ್ 1000 ವರ್ಷದ ಹಳೆಯದು ಅಂತಾರೆ. ಅದು ಆಕ್ಚುಲಿಗೆ 1000 ವರ್ಷ ಅಲ್ಲ, 2000 ವರ್ಷಕ್ಕೂ ಪ್ರಾಚೀನವಾದದ್ದು. ಯಾಕೆಂದ್ರೆ ಅಲ್ಲಿ ಸ್ಥಾಪನೆ ಆಗಿರುವಂತಹ ಕೋಲಾರಮ್ಮ ದೇವಿ ಯಾರಿದ್ದಾಳೆ, ಆ ಕೋಲಾರಮ್ಮ ಬೇರೆ ಯಾರು ಅಲ್ಲ, ಮುಂಬ. ಒಲಿ ಮರದ ಬೋನೆ ಕೋಲಾರಮ್ಮ. ಈ ಇತಿಹಾಸದ ಸತ್ಯ ಅನೇಕರಿಗೆ ಗೊತ್ತಿಲ್ಲ. ಗೆಸ್ಟಿಯರ್ ಅಲ್ಲಿ ಕಥೆಗಳು ಕಟ್ಟಿ ಬರೆದಿದ್ದಾರೆ, ಗೆಸ್ಟಿಯರ್ ಅಲ್ಲಿ. ಸೊ ಹಾಗಾಗಿ ಕೋಲಿ ಕೋಲಾರ ಈ ಕೋಲಿಯೇ ಅನ್ನುವಂಥದ್ದು, ಕೋಲಾರ ಮಾತೆ ಅನ್ನುವಂಥದ್ದು ನಮ್ಗೆ ಎಷ್ಟು ಮುಖ್ಯ ಆಗಿತ್ತು ಅಂತಂದ್ರೆ, ಆ ಕಾರಣಕ್ಕೆ ನಾವು ಈ ದೇಶಕ್ಕೆ ವೈದಿಕ ಆರ್ಯರು ಪ್ರವೇಶ ಮಾಡಕ್ ಮುಂಚೆ ಈ ದೇಶದ ಹೆಸರೇ ಕೊಲೇರಿಯಾ ಅಂತ ಇತ್ತು. ಗೊತ್ತಾ ನಮ್ಗೆ? ನೋಡಿ, ಇಲ್ಲಿ ನೋಡಿ, ಕೋಲಾರ್ ಆರ್ ಕೊಲೇರಿಯಾ, an ancient name of India or part of India, supposed to be from the coal of central India and Koli of Kathiawar, see coal language ಅಂತ ಹಾಕಿದ್ದಾರೆ. ಇದು ಎಲ್ಲಿದೆ ಅಂತಂದ್ರೆ, ಸುಬೋಧ್ ಕಪೂರ್ ಅನ್ನುವಂತಹವರು ಒಟ್ಟು ಭಾರತದ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಇಂಡಿಯನ್ ಎನ್ಸೈಕ್ಲೋಪೀಡಿಯಾ ಅಂತ 25 ಸಂಪುಟಗಳಿವೆ. ಅದರ ಬೆಲೆ 40,000 ರೂಪಾಯಿ. ಆ 25 ಸಂಪುಟಗಳಲ್ಲಿ ಕೇಸ್ ಸೀರೀಸ್ ಅಲ್ಲಿ ನಿಮಗೆ ಈ ಕೋಲಾರ ಬಗ್ಗೆ ಕೊಲೇರಿಯಾ ಬಗ್ಗೆ ಕೊಲೇರಿಯಾ, ದಿ ಏನ್ಷಿಯಂಟ್ ನೇಮ್ ಫಾರ್ ಇಂಡಿಯಾ. ಇನ್ ದಿ ಮಾಡರ್ನ್ ಮ್ಯಾಪ್ ಆಫ್ ಇಂಡಿಯಾ ವಿ ಫೈಂಡ್ ಇಂಡಿಕೇಶನ್ಸ್ ಆಫ್ ದಿ ಸೇಮ್ ನೇಮ್ ಇನ್ ಎವ್ರಿ ಪ್ರಾವಿನ್ಸ್ ಫ್ರಮ್ ಬರ್ಮಾ ಟು ಮಲಬಾರ್.
ಸೊ ಅದಕ್ಕೆ ರೆಫರೆನ್ಸ್ಗಳು ಕೊಟ್ಟಿದ್ದಾನೆ. ದಯವಿಟ್ಟು ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ವಾಟ್ ಇಸ್ ದ ಏನ್ಷಿಯಂಟ್ ನೇಮ್ ಆಫ್ ಇಂಡಿಯಾ ಅಂತಂದ್ರೆ ಡೋಂಟ್ ಸೇ ಭರತ ವರ್ಷ, ಡೋಂಟ್ ಸೇ ಭರತಖಂಡ, ಇಟ್ ಇಸ್ ಕೊಲೇರಿಯಾ. ನಿಮಗೆ ಚಾರಿತ್ರಿಕ ದಾಖಲೆನೇ ಇದೆ. ಓಕೆ, ಇದನ್ನ ಸೊ ಊಟದ ಬಿಡುವು ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ